ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೆ ನಿಮಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು. ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ಒಂದೇ ಸಿದ್ಧಾರೂಢಮಹಂ ಭಜೆ. ಸದ್ಗುರುಗಳನ್ನ ಸ್ಮರಣೆ ಮಾಡಿ ಹುಬ್ಬಳ್ಳಿಯನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾ ಶಿವಾವತಾರಿ ಸದ್ಗುರು ಸಿದ್ಧಾರೂಢರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನಯ್ಯ ಪರ ಬದುಕಿಗೆ ಮಾರ್ಗದರ್ಶಕರಾಗಿ ಮಾತೃ ಹೃದಯದ ಮಹಾಂತನೆಂದೇ ಪ್ರಖ್ಯಾತಿಯಾಗಿರುವಂತಹ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಎನ್ನ ವಿದ್ಯಾಗುರುಗಳಾಗಿರುವಂತಹ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳನ್ನ ಸ್ಮರಿಸಿ ಆರೂಢ ಪರಂಪರೆಯ ಸಕಲ ಪೂಜ್ಯರನ್ನ ಸ್ಮರಣೆ ಮಾಡಿ ಬಸವಾದಿ ಶರಣರನ್ನ ಗುರುಲಿಂಗ ಜಂಗಮರನ್ನ ಸ್ಮರಿಸಿ ಕಲಬುರಗಿಯನ್ನೇ ಕೈಲಾಸವನ್ನಾಗಿ ಮಾಡಿ ಬೇಡಿದವರಿಗೆ ಬೇಡಿದ್ದನ್ನ ಕೊಟ್ಟು ಕಾಮಧೇನು ಕಲ್ಪವೃಕ್ಷರಾಗಿರತಕ್ಕಂಥ ಮಹಾತ್ಮ ಶರಣ ಬಸವೇಶ್ವರನ್ನ ಸ್ಮರಿಸಿ ತಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಸಂಗೀತವನ್ನು ಉಣಬಡಿಸಲು ಬಂದಿರುವ ಗಾನಕೋಗಿಲೆ ಆಕಾಶವಾಣಿ ಕಲಾವಿದರು ಆಗಿರುವಂತ ಶರೀಫ್ ಸಾಹೇಬರಲ್ಲಿ, ಖ್ಯಾತ ತಬಲಾವಾದಕರಾಗಿರತಕ್ಕಂಥ ಡೋಣಿ ಗ್ರಾಮದ ಸಂಜೀವಪ್ಪನವರಲ್ಲಿ, ಸಮಸ್ತ ಸೋಂಪೂರು ಗ್ರಾಮದ ಎನ್ನ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ಶಬ್ದಗಳಿಗೆ ನಾಚಿದಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಗಳಿಗೆ ನಾಚಿದಡೆ ಎಂತಯ್ಯ, ಜಗದೊಳು ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನಯ್ಯ. ಸಮತೆ ಸೈರಣೆ ಎಂಬ ಬೇಲಿಯನ್ನು ಇಕ್ಕಿ ಸತ್ಯ ಧರ್ಮ ಭಕ್ತಿ ಎನ್ನುವ ಮನವನ್ನ ಭಕ್ತಿಯ ಜ್ಯೋತಿಯನ್ನಾಗಿ ಮಾಡಿ ಅಷ್ಟಾವರಣಗಳ ಮುಖಾಂತರವಾಗಿ ತ್ರಿವಿಧ ದಾಸೋಹಂ ಮಾಡುತ್ತಾ ಗುರುಲಿಂಗ ಜಂಗಮರ ಭಕ್ತಿಯನ್ನ ಮಾಡಿ ಮೋಕ್ಷವನ್ನ ಪಡೆದುಕೊಳ್ಳಬೇಕಾದಂತ ಮನುಷ್ಯ ಸಾಧನೆಗಳನ್ನ ಮಾಡಬೇಕಾಗ್ತದೆ. ಪಾರಮಾರ್ಥದ ದಾರಿಯಲ್ಲಿ ಅಕ್ಕಮಾದೇವಿ ಹೇಳ್ತಾಳೆ, ಸಾಧಿಸಬೇಕಾಗಿರುವ 4 ಮಾರ್ಗಗಳನ್ನ ಹೇಳ್ತಾಳೆ ಅಕ್ಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಅಕ್ಕನ ದೃಷ್ಟಿಯೊಳಗೆ ಬೆಟ್ಟ ಯಾವುದು, ಅರಣ್ಯ ಯಾವುದು, ಕಾಡು ಮೃಗಗಳು ಯಾವುವು? ಈ ಸಂಸಾರ ಎಂಬ ಬೆಟ್ಟದಲ್ಲಿ ಕಾಡು ಮೃಗಗಳು, ಬಸವಣ್ಣ ನರವಿಂದ್ಯ ಎಂದು ಸಂಬೋಧನೆ ಮಾಡಿದ. ಸುಭಾಷಿತಕಾರ ಹೇಳ್ತಾನೆ, ಜ್ಞಾನಹೀನ ಪಶುಪುರುಷಮಾನ. ಯಾರಿಗೆ ಜ್ಞಾನವಿಲ್ಲವೋ ಅವರು ಪಶುವಿಗಿಂತಲೂ ಕಡೆ ಅಂತ ಮಹಾತ್ಮರು ಹೇಳಿಕೊಂಡು ಬರುತ್ತಾರೆ. ನೀನು ಬೆಟ್ಟದಲ್ಲಿ ಮನೆಯ ಮಾಡಿ
ಕರಡಿ ಬರ್ತದೆ, ಹುಲಿ ಬರ್ತದೆ, ಸಿಂಹ ಬರ್ತದೆ, ನಾ ಹೆಂಗ್ ಮಾಡ್ಲಿ ಅಂತ ಚಿಂತೆ ಮಾಡಂಗಿದ್ದೆ ಅಂದ್ರ ಬೆಟ್ಟದೊಳಗೆ ಮನಿ ಯಾಕೆ ಮಾಡಕ್ ಹೋದಿ? ಹಿಂದಿನ ಜನ್ಮದಲ್ಲಿ ಮಾಡಿರುವ ಪುಣ್ಯ ಮತ್ತು ಕರ್ಮದ ಫಲದಿಂದ ನೀನು ಈ ಜನ್ಮಕ್ಕೆ ಬಂದಿದಿ, ಈ ಲೋಕಕ್ಕೆ ಬಂದಿದಿ, ನರಲೋಕಕ್ಕೆ ಬಂದಿದಿ. ಬಂದ ಮೇಲೆ ಗುರುವಿನ ಕೂಡಬೇಕು. ಆಪ್ತ, ಅಂಗ, ಸ್ಥಾನ, ಸದ್ಭಾವವೆಂಬ ಚತುರ್ವಿಧ ಸೇವಾದಿಗಳನ್ನೇನು ಮಾಡ್ತಾ ಇರಬೇಕು. ಮತ್ತ ಗುರುವಿನ ಕೂಡಿನಿ ಯಾರ ಅಂತಾರ, ನಾ ದಾನ ಮಾಡಿದ್ರ ಎಷ್ಟು ಸಾವುಕಾರಕ್ಕೆ ಬಂತಪ್ಪ ಅಂತ ಮಂದಿ ಅಂತಾರ, ನಾ ಮತ್ತೊಬ್ಬರಿಗೆ ಉಣಿಸಿದ್ರಿ ಏನಾರ ಅಂತಾರ. ಇವುಗಳನ್ನ ನೀನು ಎಣಿಸ್ತಿದ್ದಿ ಅಂದ್ರೆ ಮಾಡ್ತೀಯಕ್ಕಂತಾನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದಡೆ ಅಂತಯ್ಯ. ಸಮುದ್ರ ದಂಡೆ ಮೇಲೊಂದು ಮನೆ ಮಾಡಿ ಸುನಾಮಿ ಬರ್ತದ, ನೆರೆತೊರೆಗಳು ಬಂದು ಅಪ್ಪಳಿಸ್ತವೆ. ನಾನು ಹೆಂಗ ಮಾಡ್ಲಿ ಅಂತ ಆಲೋಚನೆ ಮಾಡಬೇಡ, ಮನಿನೇ ಮಾಡಬೇಡ. ಅಲ್ಲಿ ಮನಿ ಮಾಡಿದಿ ಅಂದ್ರೆ ಅವುಗಳನ್ನ ಎಂತ ಸುನಾಮಿ ಬಂದರೂ ಕೂಡ ಸಹನೆ ಮಾಡುವಂತ ಶಕ್ತಿ ನಿನ್ನಲ್ಲಿರಬೇಕು. ಜಗದೊಳು ಹುಟ್ಟಿ ಬಂದ ಬಳಿಕ ಹೆಣ್ಣಾಗಿ ಹುಟ್ಟಿ ಬಂದೇವೆ, ಗಂಡಾಗಿ ಹುಟ್ಟಿ ಬಂದೇವೆ, ಶ್ರೀಮಂತರಾಗಿದ್ದೇವೆ, ಬಡವರಾಗಿದ್ದೇವೆ, ದೀನರಾಗಿ ಹುಟ್ಟಿದ್ದೇವೆ, ದಲಿತರಾಗಿ ಹುಟ್ಟಿದ್ದೇವೆ. ಹುಟ್ಟಿ ಬಂದ ಮೇಲೆ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು. ಎಲ್ಲರಿಗಿನೂ ಒಂದು ಅನಾವರೇ ಜಗತ್ತಿನೊಳಗೆ. ಮಾತನಾಡದಿದ್ದರೆ ಮೂಕನೆಂಬರು, ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತು ಎಂಬುವರು, ಹೆಣ್ಣು ಬಿಟ್ಟರೆ ನಪುಂಸಕನೆಂಬುವರು, ಕಾಡು ಸೇರಿದರೆ ಪೂರ್ವಾಚಾರಿ ಎಂಬರು. ಯಾರಿಗೆ ಬಿಟ್ಟದೇವ? ನೀವು ಪುರಾಣದೊಳಗೆ ಎಲ್ಲಾ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಯಾವುದೇ ಕಾರ್ಯಕ್ರಮದೊಳಗೆ ಮುಂದೆ ಬರಕತ್ತೀರ, ಅಯ್ಯ ಅದೇಂದು ಹೇಳ್ತೆ, ಎಲ್ಲನೂ ತಾನೇ ಮುಂದೆ ಬಂದು ಕುಂದಿರ್ತ, ತಾನೇ ಮಾಡೇನಂತದ್ದು. ಮಾಡೋದು ಬಿಟ್ಟು ಅವ್ರನ್ನು ಕರಿ, ಅಯ್ಯೋ ನಮ್ಮನ್ನು ಕರೀಲಿಲ್ಲ, ನಾವಲ್ಲಿವ. ಜಗತ್ತು ಯಾರನ್ನೂ ಬಿಟ್ಟಿಲ್ಲ. ಬಸವಣ್ಣನನ್ನ ಬಿಡಲಿಲ್ಲ, ಬುದ್ಧನನ್ನ ಬಿಡಲಿಲ್ಲ, ಅಲ್ಲಮನನ್ನ ಬಿಡಲಿಲ್ಲ, ಕೃಷ್ಣನನ್ನ ಬಿಡಲಿಲ್ಲ, ಯೇಸು ಕ್ರಿಸ್ತನನ್ನ ಬಿಡಲಿಲ್ಲ, ನಮ್ಮ ಪೈಗಂಬರವರನ್ನ ಬಿಡಲಿಲ್ಲ. ಈ ಸಮಾಜ ಶರಣ ಬಂಧುಗಳೇ, ಅವ್ರು ಹೇಳ್ತಾರೆ, ಅಕ್ಕಮಾದೇವಿ ಹೇಳಿಲ್ಲ, ಎಲ್ಲ ಏನಾರ ಆಗಲ್ಲಕ್ಕ ನೀನು ಸಮಾಧಾನಿ ಆಗಿರು. ಎಲ್ಲ ಪ್ರಪಂಚ ಮಾಡೋದು, ಪಾರಮಾರ್ಥ ಮಾಡೋದು, ಭಕ್ತಿ ಮಾಡೋದು ಯಾವುದಕ್ಕೋಸ್ಕರವಾಗಿ ಅಂದ್ರೆ ಸಮಾಧಾನ ಆಗಿ ಇರಲಿಕ್ಕೆ ಮಾಡೋದು. ಪ್ರಶಾಂತ ಚಿತ್ತಾಯ ಸಮನ್ವಿತಾಯ, ಯಾರ ಮನಸ್ಸು ಪ್ರಸನ್ನತೆ ಇರ್ತದೋ ಅವರಲ್ಲಿ ಸಮತತ್ವ ಬರ್ತದೆ, ಸಮಾಧಾನದಿಂದ ಇರಲಿಕ್ಕೆ ಬರ್ತದೆ. ಸಮಾಧಾನ ಇರಬೇಕಲ್ರಿ. ಸಮಾಧಾನ ಇರೋದಕ್ಕಾಗಿಯೇ ಮಠಕ್ಕೆ ಸೇರ್ತಾರೆ, ಕಾಡಿಗೆ ಸೇರ್ತಾರೆ, ತಪಸ್ಸು ಮಾಡ್ತಾರೆ, ಏನೇನೋ ಯೋಗಾದಿಗಳನ್ನ ಮಾಡ್ತಾರೆ. ಯಾವುದಕ್ಕೆ ಅಂದ್ರೆ ಸಮಾಧಾನಿಯಾಗಿರ್ಲಿಕ್ಕೆ. ಆ ಸಮಾಧಾನ ರೊಕ್ಕ ಕೊಟ್ಟರು ಬರೋದಲ್ಲ. ಒಂದು 50,000 ರೂಪಾಯಿ ಕೊಡ್ತೇವ್ರಿ, ಹೋಗಿ ಸಮಾಧಾನ ತಗೊಂಬರಿ ಅಪ್ಪವ್ರ ಬಲ್ಲಿ, ಗವಿಸಿದ್ದೇಶ್ವರ ಅಪ್ಪವ್ರ ಬಲ್ಲಿ ಹೋಗಿ ಕೊಪ್ಪಳಕ್ಕೆ ಕೊಡ್ತಾರ. ಎಲ್ಲದ ಸಮಾಧಾನ, ಎಲ್ಲದ ನೆಮ್ಮದಿ, ಎಲ್ಲದ ಸಂತೋಷ? ಅದು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಪಾರ ಮಾಡ್ತಾ ತತ್ವ ಅರಿತ ಸೂರ್ಯಗೊಂಬ ಎತಿಗದೇನೋ, ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪಾರಮಾರ್ಥ
ತತ್ವ ಸುಖವಾ ಸೂರ್ಯಗೊಂಬಯತಿಗಾದೇನು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬಯತಿಗಾದೇನು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಗುರು ಭಜಿಸೋ ಕರ್ಮ ನಿವೃತ್ತಿ ಗುರು ಭಜಿಸೋ ಕರ್ಮ ನಿವೃತ್ತಿ ಹರಣ ಪೂಜೆ ಚರಣ ಸೇವೆ ಗುರು ಭಜಿಸೋ ಕರ್ಮ ನಿವೃತ್ತಿ ಹರಣ ಪೂಜೆ ಚರಣ ಸೇವೆ ಗುರು ಸಿದ್ಧನನು ನೆನೆದು ಗುರು ಸಿದ್ಧನನು ನೆನೆದು ಗುರು ಸಿದ್ಧನನು ನೆನೆದು ಬೆರೆತು ಪೂಜಿಪಯತಿಗಾದೇನು ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಜನಿಸಿತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಜನಿಸಿತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾತ್ಮಕನಾದ
ಮಹಾತ್ಮರು ಹೇಳ್ತಾರೆ, ಗುರು ಭಜನೆ ಸುಕರ್ಮ ವೃತ್ತಿ, ಹರನ ಪೂಜೆ ಶರಣರ ಸೇವೆ, ಪರಮ ಸಾತ್ವಿ ಕಂಗಳೆಂಟು ನೆರೆದು ನೆಲೆಸಿ ತನವಿನಲ್ಲಿ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ. ಗುರು ಸಿದ್ಧ ನಂಗ್ರಿಯ ಅನುವ ನರಿಯದೆ ಪರಮಾತ್ಮನ ಅನನ್ಯವಾದ ಭಾವ ನಿನಗೆ ತರಬೇಕಾಗಿತ್ತು ಅಂತಂದ್ರೆ, ಪರಮ ಶಾಂತಿಯನ್ನು ಹೊಂದಿದವರು ಯಾರು ಅಂದರೆ ಜಗತ್ತಿನೊಳಗ ಶರಣರು, ಸಂತರು, ಶಿವಯೋಗಿಗಳು. ಆ ಶರಣರ ಸಂಘವನ್ನು ನಾವು ಮಾಡಿದೆವು ಅಂದ್ರೆ, ಮಹಾತ್ಮರ ಸಂಘವನ್ನು ನಾವು ಮಾಡಿದೆವು ಅಂತಂದ್ರೆ ಅಮೃತ ತತ್ವ ರೂಪವಾದಂಥ ಸಮಾಧಾನ, ಶಾಂತಿ ನಮಗೆ ಸಿಗ್ತದೆ. ಆ ಶಾಂತಿಧಾಮವೇ ತನ್ನ ಧಾಮವೆಂದು ತಿಳಿದುಕೊಂಡು ಅರಳಗುಂಡಗಿಯ ಗ್ರಾಮದಲ್ಲಿ ಶರಣ ಬಸವೇಶ್ವರರು ತಮ್ಮ ಧರ್ಮಪತ್ನಿಯಾಗಿರುವ ಮಹಾದೇವಿಯ ಜೊತೆಗೆ ಸುಂದರವಾದ ಪ್ರಪಂಚವನ್ನು ಮಾಡ್ತಾ ಇದ್ದಾರೆ. ಶರಣರ ಇರುವಿಕೆ ಬಹಳ ಸರಳವಾಗಿರ್ತಕ್ಕಂಥದ್ದು. ನಿನ್ನೆ ದಿವಸ ತಾವೆಲ್ಲ ಕೇಳ್ಕೊಂಡು ಬಂದ್ರಿ, ಹೊಟ್ಟಿಲೆ ಹುಟ್ಟಿದ್ದು ಬಿಡಬೇಕಂತ ಬೆನ್ನಿಲೆ ಬಿದ್ದದ್ದು ಬಿಡಬಾರ್ದಂತ ಮಾದೇವಮ್ಮ ಮತ್ತು ಶರಣ ಬಸಪ್ಪನವರು ಮಡಿವಾಳಪ್ಪನ ಬೆನ್ನಿಗೆ ಹಾಕೊಂಡ್ರು. ಮಡಿವಾಳಪ್ಪನ ಬೆನ್ನಿಗೆ ಹಾಕೊಂಡದ್ದೇ ಒಂದು ಸಾರಿ ಶರಣ ಬಸಪ್ಪನವರಿಗೆ ಊರು ಬಿಡುವಂತ ಪರಿಸ್ಥಿತಿ ತಂದು ಬರ್ತದೆ. ಮುಂದೆ ಪುರಾಣದ ಬರ್ತದೆ, ಶರಣ ಬಸಪ್ಪನವ್ರನ್ನ ಊರು ಬಿಡುವಂತ ಪರಿಸ್ಥಿತಿ ಕಡ್ಕೋಳು ಮಡಿವಾಳಪ್ಪನವ್ರನ್ನ ಬೆನ್ನಿಗೆ ಹಾಕೊಂಡಂತ ಪರಿಸ್ಥಿತಿ ಬರ್ತದೆ. ಆದರೂ ಅವರು ಬಿಡಲಿಲ್ಲ. ಬಂದದ್ದು ಬರಲಿ, ಎನ್ನ ಗುರು ಮರುಳ ಸಿದ್ಧನ ಆಶೀರ್ವಾದ ಇರಲಿ ಅಂತ ನಂಬಿದರು. ಅವರು ಮಂದಿ ನಂಬಲಿಲ್ಲ. ಜನರನ್ನು ನೋಡಿ ಜನರು ಬರುತ್ತಾನ, ಸರಿಪ ಮಂದಿ ಇಲ್ಲಿಂದ್ರಿ, ಮಂದಿ ಪುರಾಣ ಹೇಳಕತ್ತಿ ಅಂತ ನಾವು ಟೈಮಕ್ಕೆ ಬೆಲೆ ಕೊಡಬೇಕು. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಸಮಯ ನಿಷ್ಠೆಗಲಿ. ನಿನ್ನ ಸಮಯಕ್ಕೆ ನೀನು ಶರಣರ ಗದ್ದಿಗೆ ಮುಂದೆ ಕುಂತು ಪುರಾಣ ಹೇಳು. ಕಂಬರೆ ಕೇಳ್ತವೆ, ಹಕ್ಕಿ ಪಕ್ಷಿಗಳು ಕೇಳ್ತವೆ, ಗಿಡ ಮರ ಬಳ್ಳಿಗಳು ಕೇಳ್ತವೆ. ಯಾಕೆ? ನೀನಿತ್ತ ವರವಲ್ಲವೇ ಹೇ ಸ್ವಾಮಿ ಈ ಹೂವು ಹಣ್ಣುಗಳು, ಈ ನಮ್ಮ ನರಜನ್ಮ ನೀ ಕೊಟ್ಟ ವರವು, ಪರಮಾತ್ಮ ಕೊಟ್ಟಂತ ವರಗಳೆಲ್ಲವು ನಾವೆಲ್ಲ ಅದನ್ನು ನೆನಪಿಸ್ತೇವೆ. ಮೂಗು ಮಾಡಿದವ್ ನೆನಸುಕೊಳ್ಳೋದಿಲ್ಲ, ಮೂಗುತಿ ಮಾಡಿದವನ ಮ್ಯಾಗೆ ಮನಸ್ಸು ಮಾಡ್ತೇವೆ. ಎಷ್ಟು ಚಂದ ಈ ದೇಹ ಕೊಟ್ಟಾನ ಪರಮಾತ್ಮ. ಮೂಗು ಕೊಟ್ಟಾನ, ಕಣ್ಣು ಕೊಟ್ಟಾನ, ಕಾಲ ಕೊಟ್ಟಾನ, ರೂಪ ಕೊಟ್ಟಾನ. ಪತ್ತಾರು ಒಂದೀಟ ಬಂಗಾರ ಅದ್ರಾಗ ಅರ ಕೂಡಿಸ್ಕಿಟ್ಟುದ್ದು ನತ್ತು ಮಾಡಿದ. ಅಯ್ಯ ತಂಗಿ, ಯಾರು ಮಾಡಿದ್ರಿ ಇದನ್ನ? ಯಾವಾಗ ಮಾಡಿಸಿದ್ರಿ? ಯಾವ ಪತ್ತಾರ ಇದನ್ನ ಪತ್ತಾರ ಮಾಡಿದ್ದು ಯಾರು ನೋಡಲ್ರು. ಇದನ್ನ ಏನು ಕೊಟ್ಟಾನಲ್ಲ ಅವ ಕಿವುಡನ್ನು ಮಾಡಿದ್ರಿ, ಏನು ಮಾಡ್ತಿದ್ರಿ? ಕುಂಟನ್ನು ಮಾಡಿ ಹೋಗೋದ್ರಿ, ಏನು ಮಾಡ್ತಿದ್ರಿ? ಪೂರ್ವ ಜನ್ಮದಾಗ ನೀವು ಪುಣ್ಯ ಮಾಡಿರಂತೆ ಇವತ್ತಿನ ದಿನದಲ್ಲಿ ಕಣ್ಣು ಕಾಣ್ತಾವ, ಕಿವಿ ಕೇಳ್ತಾವ, ನಡಿಲಾಕ್ ಬರ್ತದ, ಮಾತಾಡ್ಲಿಕ್ಕೆ ಬರ್ತದ. ಇಂಥ ಪರಮಾತ್ಮ ನಿನಗೆ ಜನ್ಮವನ್ನ ಕೊಟ್ಟಾನ. ಅವನು ಒಂದ್ ಸಾರಿಯರೇ ನೆನಸು. ಶರಣ ಬಸಪ್ಪನವರು ಕುಂತರು ಶಿವನೇ, ನಿಂತರು ಶಿವನೇ. ಶಿವ ಶಿವ, ಬಸವ ಬಸವ ಇವೆರಡು ಮಂತ್ರ ಶರಣರಿಗೆ. ಅಂತ ಶರಣರಿಗಿನೂ ಕೂಡ ಕಷ್ಟ ಬಿಡ್ಲಿಲ್ಲ, ಹಾಳ ಕಾಡಿದ್ರು. ಶರಣ ಬಸಪ್ಪ ಊರ್ ಬಿಡಾಗೇನು ಬಂಗಾರ ಕಿರೀಟ ಹಾಕಿ ಕಳಿಸಿಲ್ಲ. ಅವನ್ನ ಕಣ್ಣಾಗ ನೀರು ತಗೊಂಡು ಪ್ರಸಾದ ಮಾಡಲಾರ್ದೇನೆ ಊರು ಸಮಾಜ ಎಲ್ಲರೂ ಕೂಡಿ ನೀನು ನಮ್ಮ ಊರು ಬಿಟ್ಟು ಹೋಗಬೇಕು ಅಂತ ಬಹಿಷ್ಕಾರ ಹಾಕಿದ್ದಾರೆ ಅರಳಗುಂಡಿಗೆಯ ಗ್ರಾಮದ ಜನ ಶರಣ ಬಸಪ್ಪನವರಿಗೆ. ಯಾರನ್ನು ಬಿಟ್ಟದೇವ? ಒಂದ್ಸಾರಿ ಅಪ್ಪ ಅವರು ದಾಸೋಹ ಮಾಡುವಂತಹ ಸಂದರ್ಭದೊಳಗೆ ಅವರು ಶರಣ ಬಸಪ್ಪನವ್ರದ್ದು ಯಾವ ಆಧಾರದ ಮೇಲೆ ದಾಸೋಹ ನಡೀತಿತ್ತು ಅಂದ್ರೆ ಇದ್ರ ದುಂದ್ರಿ ಇರ್ಲಿಕ್ಕೆ ಬಂದ. ಒಬ್ಬವ್ರ ಕೈ, ಹೆಣ್ಮಕ್ಳ ಕೈ ಹಂಗೆ ಇರ್ತಾವ.
ಅವ್ರು ಬಳಿ ರೊಕ್ಕಿದ್ದು ಅಂದ್ರೆ ಆ ಸೀರೆ ತಂದೆ, ಮಕ್ಕಳಿಗೆ ಬಟ್ಟೆ ತಂದೆ, ಅದನ್ನು ತಂದೆ, ಇದನ್ನು ತಂದೆ, ಮನಿ ಎಲ್ಲ ಅಡಿಗೆ ಮನಿ ಪ್ಯಾಕ, ಟ್ರೆಜರಿಗಳು ಪ್ಯಾಕ್ ಮಾಡಿಬಿಡ್ತಾರ ಅವ್ರು. ಅವ್ರಿಗೆ ಏನಂತಾರ, ಇದ್ರ ದುಂದು ಮಾಡೋದು, ಇರ್ಲಿಕ್ಕ ಬಂದು ಸುಮ್ಮ ಮನ್ಯಾಗ ಹೊಸ ಕೂತ್ ಬಿಡೋದು. ಆ ಕಡೆ ಜಾತ್ರೆನ ಬೇಡ, ಯಾವ ಬೇಡ. ಶರಣ ಬಸಪ್ಪನವ್ರು ಏನ್ ಮಾಡಿದ್ರು, ಎಷ್ಟು ಬರ್ತಿತ್ತು ಅಷ್ಟು ಖರ್ಚು ಮಾಡಿಬಿಡ್ತಿದ್ರು. ಎಲ್ಲಾ ಕಡೆಯಿಂದ ಭಕ್ತರು ಬರ್ಲಿಕ್ಕತ್ತಿದ್ರು. ಊರಾಗ ಕೊಡ್ಲಿ ಮಸಿ ಜನನೂ ಹೆಚ್ಚಾದ್ರು ಶರಣ ಬಸಪ್ಪಗ. ಯಾಕ? ಸಣ್ಣ ಜಾತಿ ಕುಲದೊಳಗೆ ಹುಟ್ಟಿರ್ತಕ್ಕಂಥವನಿಗೆ ಅಯ್ಯಾಚಾರ ಮಾಡಿಸಿ ಒಬ್ಬ ಸ್ವಾಮಿನ ಮಾಡ್ಯಾನ ಶರಣ ಬಸಪ್ಪ. ಪುಂಡ ಪೋಕರು ಹೆಚ್ಚಾದ್ರು. ಒಂದ್ಸಾರಿ ಶರಣ ಬಸಪ್ಪನ ಪರೀಕ್ಷಾರ್ಥವಾಗಿ ಒಬ್ಬ ಜಂಗಮ ಬರ್ತಾನೆ. ಶರಣ ಬಸಪ್ಪನವ್ರಿಗೆ ಶರಣ ಕೊಟ್ಟ ದಾಸೋಗದೊಳಗೆ ಶರಣರು ಕುಂತಿದ್ರು. ಬಂದು, ಶರಣ, ನನಗೆ ಬಹಳ ಅವಶ್ಯವಾಗಿ ಮುಂದೆ ವೈಶಾಖ ಮಾಸದೊಳಗೆ ಮಗಳ ಮದುವೆ ಅದ, ನನಗೆ 1,000 ರೂಪಾಯಿ ಬೇಕಾಗ್ಯಾವ, ನೀನು ಕೊಡಬೇಕು ಅಂತ ತಿಳ್ಕೊಂಡು ಶರಣ ಬಸಪ್ಪನವ್ರಿಗೆ ಪರಿಪರಿಯಾಗಿ ಜಂಗಮರು ಕೇಳಿಕತ್ತಿದ್ರು. ಶರಣ ಬಸಪ್ಪನವ್ರು ಇದ್ದದ್ದು ಯಾವಾಗ ಹಾಕದಂತ ಖರ್ಚು ಮಾಡಿದವರು. ನಾಳೆ ಎನ್ನಿಲ್ಲ, ಇಂದಿಂಗೆ ನಾಳಿಂಗೆ ಎಂದು ಚಿಂತಿಸಲೇಕೆ, ಇಂದಿಂಗೆ ನಾಳಿಂಗೆ ಎಂದು ಚಿಂತಿಸಲೇತಕ್ಕಯ್ಯ, ತಂದಿಕ್ಕುವ ಶಿವನಿಗೆ ಬಡತನವೇ ಕಾಣ ರಾಮನಾಥ. ನಾ ನಾಳೆಗೆ ಅಂತ ತಿಳ್ಕೊಂಡು ಮತ್ತೆ ಇವತ್ತು ಬರ್ತದ ನಾಳೆಗೆ ಬರ್ತದ ಚಿಂತೆ ಯಾಕೆ ಮಾಡಲಿ? ತಂದು ಕೊಡುವಂಥ ಶಿವನಿಗೇನು ಬಡತನ ಇಲ್ಲ, ಅವರು ಚಿಂತೆ ಮಾಡಲಿಲ್ಲ ಶರಣರು. ಈ ಜಂಗಮರು ಬಂದು ಪರಿಪರಿಯಾಗಿ ಶರಣ ಬಸಪ್ಪನವ್ರಿಗೆ ಕೇಳಿಕತ್ತಿದ್ರು, ಶರಣ, ನಿನ್ನ ಕಡೆಯಿಂದ ಆಗ್ತದಪ್ಪ ಈ ಮಾತು, ನನ್ನ ಮಗಳ ಮದುವೆ ನಿಂತು ಹೋಗ್ತದ, ಆ ಮಗಳ ಮದುವೆ ನೀನೇ ನಿಂದ್ರಿಸಿ ಮಾಡದಂಗ ಆಗ್ತದ, ಹಡದು ತಂದಿದ್ದಂಗಪ್ಪ, ಯಪ್ಪ ನಿನ್ನ ಪಾದಕ್ಕೆ ಬಿದ್ದೀನಿ, ನಿನ್ನ ಸಾನ್ನಿಧ್ಯಕ್ಕೆ ಬಂದೀನಿ, ನೀ ಇಲ್ಲನಬೇಡ. ಶರಣ ಬಸಪ್ಪನವ್ರು ಅಂತಾರ, ಶಿವನೇ ಶಿವನೇ ಬಸವ ಬಸವ, ಎಂತ ಪರಿಸ್ಥಿತಿ ತಂದೆಪ್ಪ ಶಿವನೇ. ಶರಣರ ನಾಡ್ರಿ ಹೋಗೋಣ ಅಂತ ತಿಳ್ಕೊಂಡು ಶರಣರು ಊರೊಳಗ ಯಾರು ಕೊಡ್ಬೇಕ್ರಿ? ಮೋರಟಿಗೆ ಒಳಗೆ ಗಿರ್ಮಲಪ್ಪ ಸಾವುಕಾರ ಅಂತಕ್ಕಂಥ ದೊಡ್ಡ ಸಾವುಕಾರ ಬಡ್ಡಿ ವ್ಯವಹಾರ ಮಾಡುತ್ತಿದ್ದ. ಶರಣ ಬಸಪ್ಪನವರು ಆ ಜಂಗಮರನ್ನ ಕರ್ಕೊಂಡು ಮೋರಟಿಗೆ ಬರ್ತಾರೆ. ಆ ಮೋರಟಿಗೆ ಬಂದು ಸಾವುಕಾರ ಪಲ್ಲಂಗದ ಮೇಲೆ ಕುಂತಿದ್ದ. ಬಂದ್ರು. ಶರಣ ಬಸಪ್ಪನವ್ರು ನೋಡಿ ನಮಸ್ಕಾರ ಮಾಡಿ, ಯಪ್ಪ ದೊಡ್ಡವ್ರು ಈ ಕಡೆ ಬಂದ್ರಲ್ಲ, ಯಾವಾಗ ಬಂದ್ರಿ? ಈಗ ಬಂದೇವಪ್ಪ. ಕುಂತರು, ನೀರು ಕೊಟ್ಟರು, ಅತಿಥಿ ಸತ್ಕಾರ ಮಾಡಿದರು. ಮಾಡಿದ ಮೇಲೆ ಆ ಸಾವುಕಾರ ಕೇಳ್ತಾನೆ, ಗಿರ್ಮಲಪ್ಪ ಸಾವುಕಾರ, ಯಪ್ಪ ನೀವು ಎಂದೂ ಬರಲಾರ್ದವರು ಈ ಕಡೆ ಮೋರಟಿಗೆ ಗ್ರಾಮಕ್ಕೆ ಬಂದಿರಲ್ಲ, ಯಾಕೆ, ಯಾವ ಕಾರಣಕ್ಕೆ ಬಂದಿರಿ ಅಂದಾಗ, ನಮಗೊಂದು 1000 ರೂಪಾಯಿ ಸಾಲ ಬೇಕಾಗಿತ್ತು ಅಂದ. ಅವಾಗ ಆ ಗಿರ್ಮಲಪ್ಪ ಸಾವುಕಾರನ ಲೆಕ್ಕಪತ್ರ ಮಾಡತಕ್ಕಂಥವ ರಾಮ್ಜಿ ದಾದಾ ಅಂತಕ್ಕಂಥವ ಇದ್ದ. ಆ ರಾಮ್ಜಿ ದಾದಾ ಶರಣ ಬಸಪ್ಪನವ್ರ ಹೆಸರಲ್ಲೇ 1,001 ರೂಪಾಯಿ ಬರದ. ಸಾವುಕಾರ ತಂದು ರೊಕ್ಕ ಕೊಡ್ತಿದ್ರು. ಶರಣ ಬಸಪ್ಪನವ್ರ ಕೈಯಾಗಿ ಹಿಂಗೆ ರೊಕ್ಕ ಕೊಟ್ಟರು. ರಾಮ್ಜಿ ದಾದಾ ಕೇಳ್ತಾನ, ಕೊಟ್ಟ ಸಾಲ ಹೊಳ್ಳಿ ಯಾವಾಗ ಕೊಡುದ್ರಿ ಶರಣರ ಅಂತ. ಅವಾಗ ಶರಣರು ಹೇಳ್ತಾರೆ, ಶಿವ ಕೊಟ್ಟಾಗ ಕೊಡ್ತೀನಪ್ಪ ಅಂದ್ರು ಶರಣ ಬಸಪ್ಪನವ್ರು. ನೀವು ಹಂಗಂದ್ರೆ ಕೊಟ್ಟಿರಿ, ನೀವು ಕೊಡ್ರಿ ನಮಗೆ. ಇಲ್ಲಿ ಕೊಟ್ಟವರು ಅದೀರಿ ನೀವು, ಪುರಾಣಿಕರಿಗೆ 10,000 50,000 ಕೊಟ್ಟಿರಿಲ್ಲ. ಶರಣ ಬಸಪ್ಪನವರಿಗೆ ರಾಮ್ಜಿ ದಾದಾ ಪ್ರಶ್ನೆ ಹಾಕದ, ಶರಣರ ನಮ್ಮ ಗಿರಿಮಲ್ಲಪ್ಪ ಸಾವುಕಾರನ ಒಂದು ನೇಮದ ಏನಪ್ಪಾ ಅಂತ ಕೇಳಿದ್ರೆ, ಒಂದು ವರ್ಷಕ್ಕೆ ಕರೆಕ್ಟ್ 1 ವರ್ಷ ಆದ ತಕ್ಷಣವೇ ಬಡ್ಡಿ ಮತ್ತು ಅಸಲು ಕೊಡಬೇಕು.
ನೀವು ಯಾವಾಗ ಹೊಳ್ಳಿ ಕೊಡ್ತೀರಿ ಅಂತ ಶರಣಬಸಪ್ಪನವ್ರನ್ನ ಪ್ರಶ್ನೆ ಮಾಡಿದಾಗ ಶರಣಬಸಪ್ಪನವ್ರು ಏನು ಹೇಳಿದ್ರು ಅಂದ್ರೆ ಶಿವ ಕೊಟ್ಟ ಕೊಡ್ತೀನಿಪ್ಪ ಅಂದ್ರು. ಶಿವನ ಮೇಲೆ ಭಾರ ಹಾಕಿದ್ರು. ರೊಕ್ಕ ಅವ ಬಂದಂತ ಹಿರೇಮಠದ ಸ್ವಾಮಿ ತಗೊಂಡು ಮಗಳ ಲಗ್ನಕ್ಕೆ ಹೋದ. ಮುಗಿತ್ ಲಗ್ನ ಮಾಡ್ದವ್. ಅವೇನು ಹೊಳ್ಳಿ ಕಡೆ ಬರಲಿಲ್ಲ, ಶರಣರ ಕಡೆ. ಶಾಣ ಬಸಪ್ಪನವ್ರ ಕಡೆ ಸನೇಕ ಹಾಯ್ಲಿಲ್ಲ ಅವ. ಏನಕ್ಕೆ ಮಾಡಲ್ಲ ಶಾಣ್ರ ಬಲ ಗಿರಿಮಲಪ್ಪ ಗೌಡ ಬಲ ಅವ್ರವ್ರು ಅಲ್ಲೇ ಏನಕ್ಕೆ ಮಾಡಲ್ರಕ್ಕ ಅಂದ. ಮತ್ತೆ ಕೊಟ್ಟ ಸಾಲ ತಗೊಂಡವ್ರಿಗೂ ಹೊಳ್ಳಿ ನೋಡ್ಲಿಲ್ಲ ಅಂದ್ರೆ ಕೊಟ್ಟವ್ರಿಗಂತೂ ನೆನಪಿರ್ತದೆ ಡೇಟ್. ಅವ್ರಿಗೆ ಯಾವಾಗ ಕೊಟ್ಟೇವು ಯಾವಾಗಿಲ್ಲ ಎಲ್ಲ ಹಚ್ಚಿಟ್ಟಿರ್ತಾರೆ. ಒಂದು ವರ್ಷ ಆಯ್ತು, ಶಾಣ್ರಿಗೆ ನೆನಪಿಲ್ಲ, ಮರ್ತು ಬಿಟ್ಟಾರ. ಆ ರಾಮ್ಜಿ ದಾದಾ ಬಹಳ ದುಷ್ಟನಾಗಿರ್ತಕ್ಕಂಥ ವ್ಯಕ್ತಿ. ಬಂದು ಅರಳಗುಂಡಿಗೆ ಒಳಗೆ ಶರಣರ ಮಠಕ್ಕೆ ಬಂದು ಬಡಿಗೆ ಒಗಿತಾನೆ. ಅರಳಗುಂಡಿಗೆ ಒಳಗೆ ಶರಣ ಬಸಪ್ಪನವರು ಸೂರ್ಯ ಉದಯಕ್ಕೆದ್ದು ಲಿಂಗ ಪೂಜೆ ಮುಗಿಸಿಕೊಂಡು ಒಬ್ಬರ ಜಂಗಮರನ್ನ ಕರೆದುಕೊಂಡು ಪ್ರಸಾದವನ್ನು ಮಾಡಿ ಇನ್ನೇನು ಪ್ರಸಾದ ಊಟ ಮಾಡಬೇಕು ಅಂತ ತಿಳ್ಕೊಂಡು ಮಾದೇವಮ್ಮ ತಾಟಿನೊಳಗೆ ಪ್ರಸಾದವನ್ನು ಬಡಿಸ್ತಾ ಇದ್ದಾಳೆ. ಶರಣ ಬಸಪ್ಪ ಅಂತ ಕೂಕ್ಕೊಂತ ಬರ್ಲಿಕ್ಕತ್ತ ಮನೆಗೆ ಒಂದೇ ಸೌನೆ. ಆ ಸಂದರ್ಭದೊಳಗೆ ಮಾದೇವಮ್ಮನವರು ಹೋಗಿ ಶರಣರು ಪ್ರಸಾದ ಮಾಡ್ಲಿಕ್ಕತ್ತಾರಪ್ಪ, ನೀವು ಬಂದು ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಒಳಗೆ ಬರ್ತಾನೆ. ಶರಣರ ಎಲ್ಲದಿರಿ? ರಾಮ್ಜಿ ದಾದ ನೋಡಿದ್ರು. ಬರ್ರಪ್ಪ ಪ್ರಸಾದ ಮಾಡಿ ಬರ್ರಿ. ಶರಣರ ನಿಮ್ಮ ಜೊತೆ ಪ್ರಸಾದ ಮಾಡ್ಲಿಕ್ಕೆ ಬಂದಿಲ್ಲ. ಮೋರೊಟ್ಟಿಗೆ ಗಿರಿಮಲಪ್ಪ ಸಾವುಕಾರನ ಬಲ್ಲಿ 1001 ರೂಪಾಯಿ ಸಾಲ ತಂದಿರಿ, ಬಡ್ಡಿ ಸಾಲದಂಗ. ಆ ಸಾಲ ಕೊಟ್ಟೆ ಊಟ ಮಾಡ್ರಿ. ನೀವು ಊಟ ಮಾಡಿದ್ರಿ ಅಂದ್ರೆ ಶಿವನ ಮೇಲೆ ಆಣಾಗಿತ್ತು ಅಂತ ಅವನು ಕೂಡ ಆಣೆ ಹಾಕ್ದ ರಾಮ್ಜಿ ದಾದ. ಯಾರು? ಶರಣ ಬಸಪ್ಪನವರು. ಜೇರ್ ಕರ್ತ ನಮಗೂ ಹಂಗ ಆಣೆ ಹಾಕಿದ್ರಿ ಅಂದ್ರೆ ಇನ್ನೋ 2 ಹಾಕಂತೇನು. ಯಾಕೆ ಅಂತ ಕೇಳಿದ್ರೆ ಕಡ್ಕೋಳ ಮಡಿಯಳಪ್ಪನವ್ರ ಕಡೆ ಹೋದ್ರೆ ಬಹಳ ಚಂದ ಹೇಳ್ತಾರ. ಈಗಿನ ಸಾವುಕಾರರೆಲ್ಲ ಹ್ಯಾಂಗದಾರೋ ಬಹಳ ಚಂದ ಹೇಳ್ತಾರೆ. ಮಾನಗೇಡಿ ಮಂದಿ ಹುಟ್ಟಿ ಮರ್ತೆ ಕೆಡಿಸ್ಯಾರೋ, ಉಡಾಳ ಮಂದಿ ಊರ ಒಳಗ ತುಂಬಿ ಬಿಟ್ಟಾರೋ. ಬಡವನ ಹೆಂಡತಿ ಚೆಲುವೆ ಇದ್ದರೆ ಸಾಲ ಹಾಕ್ಯಾರೋ, ಬಡ್ಡಿ ಖಾತೆ ಇಲ್ಲದೆ ಇವರು ಖ್ಯಾತೆ ನಡೆಸ್ಯಾರೋ. ಹೆಂಗ ಬೈತಾರೆ ಅವರು ಶರಣರು. ಗುರುವಿನ ಮಗ ಆದ ಬಳಿಕ ಹೆಂಗ ಇರಬೇಕೋ ಅರಿವು ಮರೆವು ತಿಳಿದು ನೀನು ಹೆಂಗಿರಬೇಕು. ಅರಿವು ಯಾವುದು ಮರವು ಯಾವುದು ಅನ್ನೋದನ್ನು ತಿಳಿದು ಮರವಿನೊಳಗೆ ಬೀಳಬಾರದು, ಎಚ್ಚರ ಇರಬೇಕು. ಮಡಿವಾಳಪ್ಪನವರು ಬೈತಾರೆ. ಸಮಾಜದೊಳಗೆ ಮಾಡತಕ್ಕಂಥ ತಪ್ಪು ಹೇಳುವವರನ್ನ, ಸುಳ್ಳು ಆಡುವವರನ್ನ, ಬಡ್ಡಿ ಹಾಕಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಆಡುವವರನ್ನ ಮಡಿವಾಳಪ್ಪನವ್ರು ಏನಂತ ಕರೆದ್ರು? ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರು. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ. ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ಹೋದಾರೋ, ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ಹೋದಾರೋ. ಗಪ್ಪ ಹೊಡೆಯುವ ಅಪ್ಪಂದೇರೋ ಹೆಚ್ಚಿಗೆ ಆಗ್ಯಾರೋ, ಗಪ್ಪ ಹೊಡೆಯೋ ಅಪ್ಪಂದಿರೋ ಹೆಚ್ಚಿಗೆ ಆಗ್ಯಾರೋ. ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ, ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ.
ಪುಡಾರಿ ಪುಡಾರಿ ಮಂದಿ ಹೋಗಿ ದರೋಡೆ ಮಾಡ್ಯಾರೋ ಪುಡಾರಿ ಪುಡಾರಿ ಮಂದಿ ಹೋಗಿ ದರೋಡೆ ಮಾಡ್ಯಾರೋ ಪುಂಡ ಪುಂಡ ಮಂದಿ ಹೋಗಿ ಚಂಡಿ ಆಡ್ಯಾರೋ ಪುಂಡ ಪುಂಡ ಮಂದಿ ಹೋಗಿ ಚಂಡಿ ಆಡ್ಯಾರೋ ಬಡವನ ಮೇಲೆ ಕಟ್ಲೆ ಒರೆಸಿ ಕೋರ್ಟಿಗೆ ಎಳಿದಾರೋ ಬಡವನ ಮೇಲೆ ಕಟ್ಲೆ ಎರಸಿ ಕೋರ್ಟಿಗೆ ಎಳಿದಾರೋ ಬಡವನ ಮೇಲೆ ಕಟ್ಲೆ ಎರಸಿ ಕೋರ್ಟಿಗೆ ಎಳಿದಾರೋ ನಾಚಿಕೆ ಎಂಬ ಮುರಿಯನ್ನು ಇವರು ಸುತ್ತಾರೋ ನಾಚಿಕೆ ಎಂಬ ಹುರಿ ಮಾಡಿ ತಲೆಗೆ ಸೊತ್ತಾರೋ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸಾರೋ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸಾರೋ ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋಗ್ಯಾರೋ ಈಗಿನ ಸೌಕಾರೆಲ್ಲ ಹ್ಯಾಂಗದಾರೋ ಈಗಿನ ಸೌಕಾರೆಲ್ಲ ಹ್ಯಾಂಗದಾರೋ ಬಡವನ ಹೆಂಡತಿ ಚೆಲುವಿಕೆ ನೋಡಿ ಸಾಲ ಕೊಡ್ತಾರೋ ಲೆಕ್ಕ ಪಕ್ಕ ಇಲ್ಲದ ಇವರು ಖ್ಯಾತೆ ತೆಗೆದಾರೋ ಲೆಕ್ಕ ಪಕ್ಕ ಇಲ್ಲದ ಇವರು ಖ್ಯಾತೆ ತೆಗೆದಾರೋ ಹೋತಿನಂಗ ಜೋತುಗೊಂಡು ಅಲ್ಲೇ ಕುಂತಾರೋ ಹೋತಿನಂಗ ಜೋತುಗೊಂಡು ಅಲ್ಲೇ ಕುಂತಾರೋ ಮಾನಗೇಡಿ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸಾರೋ ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ ಗುರುವಿನ ಮಗ ಆದ ಮ್ಯಾಲೆ ಹ್ಯಾಂಗ ಇರಬೇಕು ಗುರುವಿನ ಮಗ ಆದ ಮ್ಯಾಲೆ ಹ್ಯಾಂಗ ಇರಬೇಕು ಅರಿವ ತಿಳಿದು ಮರವೇನೊಳಗ ಬೀಳುವ ಜಾತಕೋ ಅರಿವ ತಿಳಿದು ಮರವೇನೊಳಗ ಬೀಳುವ ಜಾತಕೋ ಮಚ್ಚಿಲೆ ಹೊಡೆದಾರೆಂಬುದು ನೀವು ಎಚ್ಚರ ಇರಬೇಕು ಮಚ್ಚಿಲೆ ಹೊಡೆದಾರೆಂಬುದು ನೀವು ಎಚ್ಚರವಿರಬೇಕು ಗುರು ಮಹಾಂತೇಶನ ಪಾದಕ ಮೆಚ್ಚಿ ಇರಬೇಕು ಗುರು ಮಹಾಂತೇಶನ ಪಾದಕ ಮೆಚ್ಚಿ ಇರಬೇಕು ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸಾರೋ ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ ಉಡಾಳ ಮಂದಿ ಊರ ಒಳಗ ಹಿಡಿಯಲು ಹೋದಾರೋ ಹಗಲ ರಾತ್ರಿ ಕಂಡ ಬಾಯಿಯನ್ನ ಹಗಲು ಬೀಳ್ತಾರೆ ಅಂತ ಮಡಿವಾಳಪ್ಪನವರು ಬೈತಾರೆ. ಈ ಸಮಾಜದಲ್ಲಿ ಕಾಣುವಂತಹ ವಿಷಯವನ್ನ ಕಣ್ಣಾರೆ ಕಂಡ ತಕ್ಷಣವೇ ತನ್ನ ಪದ್ಯಗಳ ಮುಖಾಂತರ ಖಡಾಖಂಡಿತವಾಗಿ ಇದ್ದಕ್ಕಿದ್ದಂಗ ಸಮಾಜದೊಳಗೆ ತಿದ್ದಿ ಬುದ್ಧಿ ಹೇಳಿರ್ತಕ್ಕಂಥ ಧೀಮಂತ ಶರಣರಂದ್ರೆ ಕಡಕೋಳ ಮಡಿವಾಳಪ್ಪನವರು. ಗಿರಿಮಾಲಪ್ಪ ಸಾವುಕಾರನ ಆಳ ₹1001 ಅದರ ಬಡ್ಡಿ ಮತ್ತು ಅಶಿಲ ಕೊಡಬೇಕು. ಈಗೇನು ಪ್ರಸಾದ ಕುಂತಿಯಲ್ಲ, ಪ್ರಸಾದ ಮಾಡುವಂಗಿಲ್ಲ. ಪ್ರಸಾದ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಸಾವುಕಾರನ ಸಾಲ ಮತ್ತು ಬಡ್ಡಿ ರೊಕ್ಕ ಕೊಟ್ಟ ಮ್ಯಾಗೆ ಉಣೋದು. ಜೇರ ಕರ್ತ ಉಂಡೆ ಅಂದ್ರೆ ಶಿವನ ಮೇಲೆ ಆಣೆ ಆಗಿತ್ತು ನೋಡು ಅಂತ ಶಿವನ ಮೇಲೆ ಆಣೆ ಹಾಕ್ಯಾರ. ಸತ್ಯ ಶುದ್ಧ ಕಾಯಕ ಮಾಡುವ ಶರಣರಿಗೆ ಶಿವನ ಮೇಲೆ ಆಣೆ ಹಾಕಿದಾಗ ಮನ ನೊಂದಿತು. ಮಾದೇವಮ್ಮನವ್ರು ಹಿಂಗೆ ಪ್ರಸಾದ ನೀಡ್ಲಿಕ್ಕತ್ತಿದ್ರು, ಒಮ್ಮೆ ಕೈ ಬಿಟ್ಟು ಬಿಟ್ರು. ಶಿವನ ಮೇಲೆ ಆಣೆ ಹಾಕಿದ್ದಕ್ಕ ಮಾದೇವಮ್ಮನ ಹಂಗ ಕುಂತ್ಲು.
ಶರಣರು ಹಿಂಗ್ ಕೈ ಇಟ್ಟಿದ್ರಲ್ರಿ, ಕೈ ತೊಳ್ಕೊಂಡ್ರು. ರಾಮ್ಜಿ ದಾದಾ ಏನ್ ಮಾಡ್ದ, ಶರಣರ ಹಸ್ತಲಕ್ಕೆ ತಲೆ ಕೊಟ್ಟು ಮಕ್ಕೊಂಡ. ಕೊಟ್ರ ಸಾಲ ಕೊಟ್ರ ಹೊರಗೆ ಬರೋದಿರ್ಲಿಕ್ಕಿಲ್ಲ ಅಂತ. ಅಂಡ ಗುರು ಮೊಂಡ ಶಿಷ್ಯ ಅಂದಂಗ ಅವ ಅಣಿ ಹಾಕದ ಶಿವನ ಮೇಲೆ ಶರಣ ಬಸಪ್ಪನವ್ರಿಗೆ. ಅಡತಿಗಾಗಲೇ ಮಾದೇವಮ್ಮನವರು ಮಡಿಲು ತುಂಬಿಕೊಂಡಿತ್ತು. ಈ ಪ್ರಪಂಚ ಜೀವನದೊಳಗೆ ಮಾಡ್ಕೊಂತ ಹೋಗೋದ್ರೊಳಗಾಗಿ ಶಿವನ ಸತ್ಕಳೆ ಮಾದೇವಮ್ಮ ಮದುವೆಯಾಗಿ ಮುತ್ತೈದೆಯಾಗಿ ಎಷ್ಟೋ ವರ್ಷಗಳ ಕಳೆದಿದ್ದು ಆ ತಾಯಿ ಸೇವೆ ಮಾಡ್ತಾ ಶಿವನ ಧ್ಯಾನ ಮಾಡ್ತಾ ಇರುವಾಗ ಅವಳ ತಾಯಿಯ ಗರ್ಭದೊಳಗ ಮಡಿಲು ತುಂಬಿಕೊಂಡು ಬಿಟ್ಟಿದೆ. ತನ್ನ ಪತಿದೇವರ ಪ್ರಸಾದ ಮಾಡಲಾರ್ದೆ ಮಾದೇವಮ್ಮ ಒಂದು ದಿನಾನೂ ಕೂಡ ಪ್ರಸಾದ ಮಾಡಿದವಳಲ್ಲ. ಒಂದು ದಿನಾನೂ ಪ್ರಸಾದ ಮಾಡಿದವಳಲ್ಲ. ಶಿವನ ಮೇಲೆ ಆಣೆ ಹಾಕದ ಇರ್ತಕ್ಕಂತ ಪ್ರಸಾದೊಳಗೆ ಕೈ ತೊಳ್ಕೊಂಡ್ರು ಶರಣರು. ಅರಳಗುಂಡಿಗೆಯ ಗ್ರಾಮದ ಜನ ಎಲ್ಲರೂ ಕೂಡಿದ್ರು. ಶರಣರ ಮೇಲೆ ಆಣೆ ಹಾಕ್ಯಾರಂತ ಜೇರಡಿಗೆ ಸಾವುಕಾರನ ಆಳ ರಾಮ್ಜಿ ದಾದಾ ಬಹಳ ಕೆಟ್ಟನೋ ಮರಾಯವ. ಸಾಲ ತಗೊಂಡವ್ರು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹೆಂಡ್ರ ಕೊಳ್ಳನ್ ತಾಳಿ ಮಾರಿ ಕೊಡ್ರು ಮಕ್ಕಳೇ ಅನ್ನುವಂತ ಕೆಟ್ಟ ಬುದ್ಧಿಯ ಆ ರಾಮ್ಜಿ ದಾದಾ ಶರಣರಿಗೆ ಅರಳಗುಂಡಿಗೆ ಒಳಗ ಶಿವನ ಮೇಲೆ ಆಣೆ ಹಾಕ್ಯಾನ ಅಂದ್ರ ಹೆಂಗ್ ಮಾಡ್ಬೇಕು ಅಂತ ಎಲ್ಲಾ ಜನರು ಕೂಡ್ತಾರೆ. ಯಾರು ಶರಣರು ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ. ಶರಣ ಬಸಪ್ಪನವ್ರ ಸಾಲ ಯಾರು ಕೊಡೋದಿಲ್ಲ. ಆ ತಾಯಿ ಶರಣ ಬಸಪ್ಪನವರು ಒಳಗ್ ಕುಂತ್ರು, ಮಾದೇವಮ್ಮಗೆ ಒಳಗ್ ಕುಂತ್ಲು. ಇವ ರಾಮ್ಜಿ ದಾದಾ ಏನ್ ಮಾಡ್ದ, ಶರಣ ಬಸಪ್ಪನವರು ಹಸ್ತಲಕ್ಕೆ ತಲೆ ಕೊಟ್ಟು ಕಾಲ ಮ್ಯಾಗ ಕಾಲು ಹಾಕೊಂಡು ಕುಂತ. ಇವ ಯಾರಿಗೆ ಯಾರು ಯಾರು ಇಲ್ಲ. ನಾವಂತೆ ಸುಮ್ಮನೆ 2 ಗಂಡಸು ಮಕ್ಕಳ 2 ಹೆಣ್ಣು ಮಕ್ಕಳ, ಒಂದು 2 3 4 ಮಂದಿ ಮೈದಂದಾರ ಯಾರು ಬರೋದಿಲ್ಲ. ಯಾರು ಇಲ್ಲ ಜಗತ್ತಿನೊಳಗೆ. ಅದಾರಂತನ್ರಿ ನೋಡೋಣ. 3 ಲೋಕದ ಒಡೆಯನಾಗಿ ಅವನಂತ ಅಪ್ರತಿಮ ಬಿಲ್ಲು ವಿದ್ಯೆಗಾರ ಯಾರು ಇರಲಿಲ್ಲ. ಅರ್ಜುನ ಅಲ್ಲೇ ಕುಂತಾನ, ಧರ್ಮರಾಜ ಕುಂತಾನ, 8 ಆನೆ ಬಲವುಳ್ಳಂತ ಭೀಮ ಕುಂತಾನ, ನಕುಲ ಕುಂತಾನ, ಸಾದೇವ ಕುಂತಾರ. 5 ಮಂದಿ ಗಂಡಂದಿರು ಕುಂತರು ಕೂಡ ಅಬಲೆಯಾದ ಆ ದ್ರೌಪದಿಯ ಸೀರೆ ಸೆಳೆಯುವಾಗ ಈ ಪಾಂಡವರಿದ್ರು ಏನು ಮಾಡ್ಲಿಕ್ಕಾಗಲಿಲ್ಲ. ಪರಮ ಪ್ರತಿವತೆಯಾದ ಆ ತಾಯಿ ಹಣಿಬರೆ ಹಂಗಾಗ್ಯದ. ನಿಮ್ಮ ಹಣಿಬರೆ ಹಂಗಾಗ್ತಿರ್ಬೇಕು. ಯಾರು ಬರೋದಿಲ್ಲ. 3 ದಿನದ ಸಂತಿ ಇದು. ಈ 3 ದಿನದ ಸಂತಿ ಒಳಗ ಹೆಂಡತಿ ನನ್ನವಳು, ಮಕ್ಕಳ ನನ್ನವರು, ಈ ಪ್ರಪಂಚ ನಂದು, ಈ ಓಣಿ ಒಳಗೆ ಮಗ್ಗಲ ಮನೆಯವರು ನಮ್ಮವರು, ಈ ಊರು ನಂಬುದು, ತಾಲೂಕು ನಂಬುದು, ಜಿಲ್ಲಾ ನಂಬುದು, ರಾಜ್ಯ ನಂಬುದು, ದೇಶ ನಂಬುದು. ಅಬಾಬಾಬಾ ಎಟ್ಟು ಕಟ್ಟಿಕೊಂಡೇವು ಗಂಟ. ಗುಬ್ಬಿ ಹೆರವರ ಮನೆಯ ಮಾಡಿ ತನ್ನ ಮನೆ ಎಂದು ಹೋರಿ ಹೋರಿ ಸಾವುತ್ತಿದೆ ಲೋಕ. ನಿಮ್ಮ ಮನ್ಯಾಗ ಒಂದು ಗುಬ್ಬಿ ಗೂಡ ಗುಬ್ಬಿ ಬಂದು ಮನಿ ಮಾಡ್ಯದ. ಈ ಪತ್ರೆ ಮನಿ ಇರ್ತಾವ ನೋಡ್ರಿ ಮುಂದ, ಅವು ಒಂದ್ ಜರ ಜಾಗ ಸಿಕ್ಕರೆ ಸಾಕು, ಅಲ್ಲಿ ಬಂದು ಮನಿ ಮಾಡ್ತದ. ಮತ್ತೊಂದು ಗುಬ್ಬಿ ಬಂತಂದ್ರೆ ಆ ಗುಬ್ಬಿ ಕಡಿತದ, ನನ್ನ ಮನೆ ಏದಿದು ಅಂತದ ಗುಬ್ಬಿ. ಆ ಇರ್ಲಿಕ್ಕೆ ಸಾಣದೊಂದು ಗೂಡು ಕಟ್ಕೊಂಡಿರ್ತದ. ಮತ್ತೊಂದು ಗುಬ್ಬಿ ಬಂದು ಅಲ್ಲಿ ಕುಂತು ನೆಳ್ಳಿಗೆ ಬಂದು ಕಾಳು ತಿನ್ನಬೇಕು ಅಂತ ಬಂದಾಗ ಈ ಮೊದಲು ಬಂದು ಗುಬ್ಬಿ ಇದು ನನ್ನ ಮನೆ ಅಂತ ಆ ಗುಬ್ಬಿನ ಓಡಿಸ್ತದ. ಆದ್ರೆ ಗುಬ್ಬಿ ಮತ್ತೊಬ್ಬರ ಮನೆಯಾಗ ಅದೀನ ಅನ್ನೋದನ್ನ ಮರ್ತದ. ಮತ್ತಿದು ಮನೆ ಯಾರ್ದೇವ ವಿಚಾರ ಮಾಡೇವು. ನನ್ನ ಹೊಲ, ನನ್ನ ಮನೆ, ದೇವನ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಇದು ನನ್ನ ಮನೆ ಅಲ್ಲ, ಇದು ಈ ಮನೆ ಸುಮ್ಮನೆ, ಅಲ್ಲಿದೆ ನಿನ್ನ ಮನೆ.
ನಮ್ಮ ಮನೆ ಎಲ್ಲ ಬೇರೆ ಅದಾವ. ನೀವು 3 ಅಂತಸ್ತಿನ ಮನೆ ಕಟ್ರಿ, ಮೈ ತುಂಬ ಕೊಳ್ಳಾಗ ಬಂಗಾರ ಹಾಕೋರಿ, ಹೋಗ ಕೊನೆ ಗಳಿಗೆ ಒಳಗೆ ನಿಮ್ಮ ಮೈ ಮ್ಯಾಗ ಒಂದು ತುಣಕ ಬಟ್ಟಿ ಬಿಡೋದಿಲ್ಲ, ಹಾಕಿರ್ತಕ್ಕಂಥ ಬಂಗಾರ ಬಿಡೋದಿಲ್ಲ. ಈ ಮನೆಯಾಗಿ ಇಟ್ಟದಂತ ತಿಳ್ಕೊಂಡು ಒಂದು ತಾಸು ಹೆಚ್ಚಿಗೆ ಇಟ್ಕೊಳಂಗದಾರ ಅಂದ್ರೆ ಗಂಡಸು ಮಕ್ಕಳು ಮೊದಲು ಎತ್ತಿ ಬಿಡ್ರೋ ಮರ ಆ ಕಡೆ ಸಾಕಾಗ್ಯದ. ನೀನು ಇಟ್ಟು ಬಂದು ಉಣ್ತಾರ ಹೋಳಿಗೆ, ನೀನು ಯಾವಾಗ ಇಟ್ಟು ಬಂದ್ರು ಬಂದ್ಗಳನ್ನೇ ಹೋಳಿಗೆ ಚಾಲುನೆ ಮನ್ಯಾಗ ಉಣ್ಣಾಕ. ಸ್ವಸ್ಥ್ಯರು ಬೆರಿಕಿದ್ರಂದ್ರೆ ಏನ್ ಮಾಡ್ತಾರೆವ, ಅವು ಅಕ್ಕಿ ನೆವಣಿ ಚೆಲ್ತಾವ ನಮ್ಮ ಕಡೆ ಬಿಜಾಪುರ ಜಿಲ್ಲಾದಾಗ. ಅವು ಮತ್ತ ನಮ್ಮ ಮಾತಿ ದೇವ್ಗಿ ಆಗಿ ಬಂದಿತ್ತು ಅಂತ ತಿಳ್ಕೊಂಡು ಸಾಯಾಗಿ ಹೆಚ್ಚಾಗಿ ನೆವಣಿ ಚೆಲ್ಲಿ ಬಿಡಿರ್ತಾರ. ಇದು ಅನಿಶ್ಚಿತ, ಈ ದೇಹ ಅನಿಶ್ಚಿತ, ಈ ದೇಹದೊಳಗಿರ್ತಕ್ಕಂಥ ಜೀವಾತ್ಮನೂ ಅನಿಶ್ಚಿತ. ನಾನು ನನ್ನದು ಅಂತ ಮೆಚ್ಚಿಕೊಂಡಿದ್ದೇವಲ್ಲ ಮೋಹ, ಈ ಮೋಹ ಎಲ್ಲಿತನ ಹೋಗೋದಿಲ್ಲ, ಅಲ್ಲಿತನ ಈ ಪ್ರಪಂಚದ ದುಃಖ ನಮ್ಮೆಲ್ಲರಿಗೂ ಇರ್ತದೆ. ನಾನು ನನ್ನದು ಎನ್ನದಿಯಲ್ಲ, ನೀ ಹೋದ ಮ್ಯಾಲ ಇದು ಯಾರ ಪಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುವುದಿಯಲ್ಲ, ನಾನು ನನ್ನದು ಎನ್ನುವುದಿಯಲ್ಲ, ನೀ ಹೋದ ಮ್ಯಾಲ ಇದು ಯಾರ ಬಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ಸುಳ್ಳೆ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ನರ ಜನ್ಮವು ದೊಡ್ಡದು ಐತಿ, ಪಾಪದೋಳು ಬಿದ್ದು ಸಾಯ್ತಿ. ನರ ಜನ್ಮವು ದೊಡ್ಡದು ಐತಿ, ಪಾಪದೊಳು ಬಿದ್ದು ಸಾಯ್ತಿ. ಹಗಲು ಇರುಳು ದುಡ್ಡಿಗೆ ಸಾಯ್ತಿ, ಹಗಲು ಇರುಳು ದುಡ್ಡಿಗೆ ಸಾಯ್ತಿ. ನೀ ಹೋದ ಮ್ಯಾಲ ಇದು ಯಾರ ಬಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುವುದಿಯಲ್ಲ, ನಾನು ನನ್ನದು ಎನ್ನುವುದಿಯಲ್ಲ, ನೀ ಹೋದ ಮ್ಯಾಲ ಇದು ಯಾರ ಬಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಇಲ್ಲ. ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಕಾಯುದನ ತಿಂದಿದಿ ನುಚ್ಚ. ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಸಾಯುದನ ತಿಂದಿದಿ ನುಚ್ಚ. ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಬಾಯಿ ಮಾತ್ರ ಬೆಲ್ಲದ ಅಚ್ಚ. ಪರ ಉಪಕಾರ ಮಾಡಲಿಲ್ಲ ಹುಚ್ಚ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುವುದಿಯಲ್ಲ, ನಾನು ನನ್ನದು ಎನ್ನುವುದಿಯಲ್ಲ, ನೀ ಹೋದ ಮ್ಯಾಲೆ ಇದು ಯಾರ ಬಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ, ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ ಮೆಚ್ಚಿಕೊಂತೆ ಸುಳ್ಳೆ ಎಲ್ಲ. ಶರಣ ಬಸಪ್ಪನವರಿಗೆ
ಅಣಿ ಹಾಕಿದಾಗ ಶಿವನ ಮೇಲೆ ಅಣಿ ಹಾಕಿದಾಗ ಅಲ್ಲಿ ಯಾರೂ ಸಾಲ ಕೊಡ್ಲಿಲ್ಲ. ಆ ಕೊಡದೇ ಇರುವಂತಹ ಸಂದರ್ಭದೊಳಗ ಅವತ್ತಿನ ದಿನ ಉಪವಾಸ. ಮಧ್ಯಾಹ್ನದೊಳಗೆ ಬಂದು ಶಿವನ ಮೇಲೆ ಆಣಿ ಹಾಕ್ಯಾನ. ಅರಳಗುಂಡಿಗೆಯ ಗ್ರಾಮದ ಜನ ಶರಣರಿಗಿಂತ ಪರಿಸ್ಥಿತಿ ಬರಬಾರ್ದಪ್ಪ, ಪಾಪ ಯಾರು ಇಸ್ಕೊಟ್ಟಾರೋ ಅವ್ರು ಯಾರು ತಗೊಂಡು ಹೋದ್ರು, ಈಗ ಶರಣರ ಕೈಯೊಳಗೆ ಏನೂ ಇಲ್ಲ, ಹೆಂಗೆ ಕೊಡಬೇಕು? ಅಮಾರೆ ರಾಮ್ಜಿ ದಾದ ಆಣಿ ಹಾಕಿ ಕುಂತಾನ. ಮಾದೇವಮ್ಮನವರು ಗರ್ಭಿಣಿಯಾಗಿದ್ದಾರೆ. ಆ ತಾಯಿ ಊಟ ಮಾಡಿಲ್ಲ, ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ಅರಳಗುಂಡಿಗೆಯ ಗ್ರಾಮದ ಜನ ಚಿಂತೆ ಮಾಡಿ ಹಾಕುತ್ತಾರೆ. ಮಾದೇವಮ್ಮಗ ಹಸು ಆಗ್ತದೆ, ಯಾರಿಗೆ ಹೇಳಬೇಕು? ಸಾಯಂಕಾಲ ಆಯ್ತು. ಸಾಯಂಕಾಲನು ಪ್ರಸಾದ ಮಾಡು, ಆಣಿ ತೆಗಿಯಪ್ಪ, ನಾವು ರೊಕ್ಕ ಕೊಡ್ತೇವೆ, ಶರಣರು ಶಿವನ ಮೇಲೆ ಆಣಿ ತೆಗಿ ಅಂತ ಯಾರು ಹೇಳಿಲ್ಲ. ಅವತ್ತು ರಾತ್ರಿನೂ ಕೂಡ ಶರಣರು ಶಿವಾರ್ಪಣ ಮಸ್ತು ಆದ್ರೆ ಗರ್ಭಿಣಿಯಾಗಿರ್ತಕ್ಕಂಥ ಮಾದೇವಮ್ಮ ಮುಂಜಾನೆ ಕೂಡ ಏನೂ ತಗೊಂಡಿಲ್ಲ, ಮಧ್ಯಾಹ್ನ ಇಲ್ಲ, ಸಾಯಂಕಾಲ ಇಲ್ಲ, ಹಸಿವಾಗ್ಯದ. ಯಾರಿಗೆ ಹೇಳಬೇಕು? ಆ ತಾಯಿ ಮಾಡಿದ ಪ್ರಸಾದ ಹಂಗೆ ಉಳ್ದದ. ಶಿವನ ಮ್ಯಾಲ ಆಣೆ ಹಾಕಿದ ಮ್ಯಾಗ ಶರಣರ ಮನೆಯೊಳಗ ಅಡಿಗೆ ಮನೆಯೊಳಗ ಒಂದು ಬೆಕ್ಕು ಹೋಗಂಗಿಲ್ಲ. ಮಾದೇವ ಮಾಡಿದ ಅಡಿಗೆ ಇಟ್ಟುಕೊಂಡ ಹಂಗ ಕುಂತ್ಲು. ಹಸುವಾಯ್ತು ಆ ತಾಯಿಗೆ. ಅಲ್ಲೇ ಕನವರಿಸಿ ನಿದ್ರೆಯನ್ನ ಮಾಡ್ತಾಳೆ. ಆ ತಾಯಿಯ ಬಿಸಿ ಉಸಿರು ಪರಮ ಪ್ರತಿವತೆಯಾಗಿರುವಂತ ಮಾದೇವಮ್ಮನ ಬಿಸಿ ಉಸಿರು ಪಾರ್ವತಿಯ ದೇವಿಗೆ ತಡ್ತಾ ಇದೆ. ಹೇ ಪರಮಾತ್ಮ, ಭಕ್ತ ರಕ್ಷಕ, ಕರುಣಾಮಯಿ, ಬೇಡಿದವರಿಗೆ ಬೇಡಿದ್ದನ್ನ ಕೊಟ್ಟಿ ಅಂತ ಬೋಳೆ ಭಕ್ತ ಎಂದು ಹೆಸರು ಪಡೆದಿದ್ದೀಯಾ. ನನ್ನ ಮಗಳಾಗಿರುವಂತ ಅರಳಗುಂಡಗಿಯ ಶರಣಬಸವೇಶ್ವರರ ಧರ್ಮಪತ್ನಿ ಮಾದೇವಿ ಏನು ಅನ್ಯಾಯ ಮಾಡಿದಾಳ್ರಿ. ಆ ತಾಯಿ ಪ್ರಸಾದವನ್ನು ಮಾಡಿಲ್ಲ, ಗರ್ಭದೊಳಗಿರುವ ಕೂಸು ಹಲುಬ್ತಾ ಇದೆ. ಹೇಗಾದರೂ ಮಾಡಿ ಆ ದಂಪತಿಗಳು ಪ್ರಸಾದವನ್ನು ಸ್ವೀಕಾರ ಮಾಡುವಂಗ ಮಾಡ್ರಿ ಅಂತ ತಿಳ್ಕೊಂಡು ಪಾರ್ವತಿ ಪರಮಾತ್ಮನಿಗೆ ನಿವೇದನೆ ಮಾಡುತ್ತಾಳೆ. ಪಾರ್ವತಿ ದೇವಿ ಪರಮಾತ್ಮನಿಗೆ ಹೇಳ್ತಾಳ, ಎಂತ ಕರುಣೆ ಇಲ್ಲದ ಕಟ್ಟಕಪ್ಪ ನೀನು. ಆ ತಾಯಿ ಗರ್ಭಿಣಿಯಾಗಿದ್ದಾಳ, ತಾಯಿಗೆ ಹಸುವಾಗ್ಯದ. ಮಾದೇವಮ್ಮ ಏನು ಮಾಡಿದ್ಲವತ್ತಂದ್ರ ಹಸಿವಾಗಿತ್ತು, ಶಿವನ ಮೇಲೆ ಅಣಿ ಹಾಕ್ಯಾರ, ತಡ್ಕೊಳ್ಳೋದಾಗಲಿಲ್ಲ. ಆ ತಾಯಿ ತೊಯ್ದು ಬಟ್ಟಿ ತಂಬಲ್ ತೊಯ್ದು ಬಟ್ಟಿ ಹೊಟ್ಟೆ ಮ್ಯಾಗ ಹಾಕೊಂಡು ತಣ್ಣಗ ಮನ್ಕೊಂಡಿದ್ಲು. ಪಾರ್ವತಿ ಪರಮಾತ್ಮನಿಗಂತಾಳ, ನೋಡಲ್ಲಿ ಚೊಚ್ಚಲು ಗರ್ಭಿಣಿಯಾಗಿದ್ದಾಳ. ಪ್ರತಿನಿತ್ಯ ಎದ್ರೂ ಶಿವ, ಕುಂತರ್ನು ಶಿವ, ನಿಂತರ್ನು ಶಿವ, ಬಂದ ಜಂಗಮರಿಗೆ ಸೇವಾ ಮಾಡ್ಯಾಳ. ಎಂತ ಕಷ್ಟವನ್ನ ಕೊಡ್ಲಾಕತ್ತಿದೆಯಾ ಮಾದೇವಮ್ಮಗ. ಆ ಮೊದಲ ಶಿವನ ಮ್ಯಾಗ ಅಣಿ ಹಾಕ್ಯಾನ, ಅದನ್ನ ಹೆಂಗ್ ಮಾಡ್ತೀವಿ ನೋಡು ಅಂತ ಪರಮಾತ್ಮ ಪಾರ್ವತಿ ಹೇಳಿದಾಗ ಪರಮಾತ್ಮ ನೋಡ್ದ. ಏನ ರಾತ್ರಿ ಅವ ಬಂದ ಅಲ್ಲಿ ಕುಂತಾನ. ರಾತ್ರಿ ಎಲ್ಲಿಗೆ ಹೋಗ್ತಾನೆ ಪರಮಾತ್ಮ? ಆ ಸಾಹುಕಾರನ ಮನೆಯೊಳಗಿನ ಟ್ರೆಜರಿ ಕೀಲಿ ತೆರಿತಾನೆ. ಪರಮಾತ್ಮನ ಒಂದು ಅಘಟಿತವಾದ ಲೀಲಾ. ಆ ದಪ್ತರ ತೆಗೆದು ಆ ದಪ್ತರದೊಳಗೆ ಶರಣಬಸಪ್ಪನ ಹೆಸರು ಮೇಲೆ 1001 ರೂಪಾಯಿ ಸಾಲ ಇತ್ತು. 1 ವರ್ಷದ ಬಡ್ಡಿ. ಆ ಲೆಕ್ಕ ಕಾಟ ಹಾಕಿ ಆ ಪಾನ ಹರಿದು ಆ ಲೆಕ್ಕದೊಳಗೆ 1001 ರೂಪಾಯಿ ಮತ್ತು ಬಡ್ಡಿ ಪರಮಾತ್ಮ ರಾತ್ರಿ 12 ಗಂಟೆಗೆ ಇಟ್ಟು ಹೋಗಿದ್ದ. ಎಲ್ಲಿ? ಆ ಗಿರ್ಮಲಪ್ಪ ಸಾಹುಕಾರನ ಮನೆಯೊಳಗೆ. ಮುಂಜಾನೆ ಎದ್ದು ಸ್ನಾನ ಮಾಡ್ತಾನ. ಸಾಹುಕಾರ ಕಣ್ಣು ಲಕ್ಷ್ಯ ತಿಜೋರಿ ಕಡೆನೇ ಇರ್ತವ. ಜಳಕ ಮಾಡ್ದವನ ಒಂದು ಟಿಬ ತೆಸ್ಕೊಂಡ ಬಿಟ್ಟು ಹಂಗ ಟ್ರೆಜರಿ ಕಡೆ ಹೋದ. ಖಾತೆ ಬುಕ್ಕದ ಕಡೆ ಖಾತೆ ಬುಕ್ಕ ಹೊರಗದ, ಹಾಕಿದ ಕೀಲಿ ಹಾಕದಂಗದ.
ಕೀಲಿ ಹಾಕದಂಗೆ ಅದ. ಖಾತೆದ ಬುಕ್ ಮಾತ್ರ ಮ್ಯಾಗಿತ್ತು, ತೆಗೆದು ನೋಡ್ದ ಕರೆಕ್ಟ್ ಶರಣಬಸಪ್ಪಂದ. ಶರಣಬಸಪ್ಪನ ಖಾತೆ ಹರಿದ ಪೂರ 4 ತುಣುಕು ಮಾಡ್ಯಾರ. ಅವನ ಕಾಟ ಹಾಕಿ ಅದರೊಳಗೆ ಪರಮಾತ್ಮ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಅವನಿಗೆ ಕೊಡಬೇಕಾದಂತ 1001 ರೂಪಾಯಿ ಮತ್ತು ಅದಕ್ಕೆ 1 ವರ್ಷದ ಬಡ್ಡಿ ಇಟ್ಟು ಹೋಗಿದ್ದ. ಆ ಹಣ ತಗೊಂಡ ಅವ ಅಂತನ ಶರಣರು ಸಾಮಾನ್ಯರಲ್ಲಪ್ಪ, ಶಿವನ ಅವತಾರಿನೇ ಶರಣಬಸಪ್ಪ ಅದಾನ. ಅಂತವ್ ಏನು ಮಾಡ್ಯಾನೋ ರಾಮ್ಜಿ ಗೊತ್ತಿಲ್ಲ. ಈ ರೊಕ್ಕ ತಗೋಬಾರ್ದು, ಶರಣಬಸಪ್ಪನ ಪಾದಕ್ಕೆ ಅರ್ಪಿಸಬೇಕು ಅಂತ ತಿಳ್ಕೊಂಡು ಕುದುರೆ ಮೇಲೆ ಓಡೋಡಿ ಬರ್ತಾನೆ ಅರಳಗುಂಡಿಗೆ. ಯಾರು ಅಂತ ಕೇಳಿದ್ರೆ ಗಿರಿಮಲಪ್ಪ ಸಾವುಕಾರ ಓಡೋಡಿ ಬರ್ತಾನೆ. ಬರುವುದರೊಳಗಾಗಿ ಆಣಿ ಹಾಕ್ಯಾರ. ಅರಳಗುಂಡಿಗೆ ಒಳಗ ಬಹಳ ಎಲ್ಲಾ ಜನರು ಖಿನ್ನರಾದಂತ ಮನಸ್ಸಿನೊಳಗ ಎಂತ ಕಾಲ ಬಂತ್ರಿಪ್ಪ. ಒಳ್ಳೆಯವರಿಗೆ ಕಾಲ ಇಲ್ಲ, ಉಣಿಸಿದವರಿಗೆ ಕಾಲ ಇಲ್ಲ, ಸತ್ಯ ನುಡಿದವ್ರಿಗೆ ಕಾಲ ಇಲ್ಲ. ಶರಣಬಸಪ್ಪನವರಿಗೆ ನಿನ್ನೆ ಮಧ್ಯಾಹ್ನದೊಳಗ ಆಣಿ ಹಾಕ್ಯಾನ. ಮಧ್ಯಾಹ್ನ ಪ್ರಸಾದ ಇಲ್ಲ, ಸಾಯಂಕಾಲ ಇಲ್ಲ. ಎಂತ ಪರಿಸ್ಥಿತಿ ಬತ್ತಪ್ಪ ಶರಣರಿಗೆ. ಸತ್ತುಳ್ಳ ಶರಣರಿಗೆ ಇಂಥ ಕಷ್ಟ ಬರಬಾರದು. ಕುದುರೆ ಮೇಲೆ ಬಂದ. ಓಡಿ ಬರುವುದರೊಳಗಾಗಿ ಶರಣಬಸಪ್ಪನವರು ಹೊರಗಡೆ ಹೋಗಿದ್ರು. ಲಿಂಗ ಪೂಜೆ ಮಾಡಬೇಕು ಅಂದ್ರೆ ಶಿವನ ಮೇಲೆ ಆಣಿ ಹಾಕ್ಯಾನ. ಒಬ್ಬರ ಜಂಗಮರ ಬರಬೇಕು, ಜಂಗಮರ ಪಾದೋದಕ ತಗೋಬೇಕು, ಶರಣಬಸಪ್ಪನವರು ಲಿಂಗ ಪೂಜೆ ಮಾಡ್ಕೋಬೇಕು. ಹೊರಗಡೆ ಹೋಗಿ ಬರ್ತಿದ್ರು. ಸಾವುಕಾರ ಕುದುರೆ ಮ್ಯಾಗ ಬಂದ. ಯಪ್ಪ ಶರಣರ ನಿಂಬಲ್ಲೇ ಬಂದೀನ್ರಿ ಯಪ್ಪ, ನಿಂಬಲ್ಲೇ ಕೆಲಸದ. ಅವಾಗ ಶರಣಬಸಪ್ಪನವ್ರು ಅಂತಾರ, ನೀವ್ಯಾಕೆ ಬಂದಿರಿ ಸಾವುಕಾರು? ನಿಮ್ಮ ರೊಕ್ಕ ನಾ ತಗೊಂಡು ಇವತ್ತು ಎಡತ್ತಿದ್ರು. ನಿಮ್ಮ ರೊಕ್ಕ ತಗೊಂಡು ನಾನು ಮೋರುಟಿಗೆ ಬಂದು ನಿಮ್ಮ ರಾಮ್ಜಿ ದಾದನ ಕರ್ಕೊಂಡು ಬಂದು ಮುಟ್ಟಿಸ್ತಿದ್ದೀನ್ರಿಪ್ಪ. ನೀವ್ಯಾಕೆ ಬಂದಿರಿ ಶಿವ ಅಂದ್ರು. ಯಪ್ಪ ನಿನ್ನ ಸಾಲ ಮುಟ್ಟೋದು ಶಿವನೇ ಅಂದರು. ನಾನು ಸಾಲ ವಸೂಲಿಗೆ ಬಂದಿಲ್ಲಪ್ಪ, ನಿನ್ನ ಸಾಲ ಮುಟ್ಟ್ಯದ. ರಾತ್ರಿನೇ ಶಿವ ನಿನ್ನ ಲೆಕ್ಕ ಚುಕ್ತ ಮಾಡ್ಯಾನೋ ಯಪ್ಪ, ನಿನ್ನ ಸಾಲ ಮುಟ್ಟ್ಯದ. ಈ ರೊಕ್ಕ ನಾನು ಅಲ್ಲ, ಈ ರೊಕ್ಕ ತಗೋ ಅಂತ ತಿಳ್ಕೊಂಡು ಮೋರುಟಿಗೆ ಸಾವುಕಾರ ಗಿರಿಮಲಪ್ಪ ಸಾವುಕಾರ ಶರಣರ ಮ್ಯಾಗಿಡ್ತಾನೆ. ಯಪ್ಪ ಇದು ನಂದಲ್ಲ, ಇದು ನಂದಲ್ಲ, ಶಿವ ನಿಮಗೆ ಕೊಟ್ಟಾನ ಅಂದಮೇಲೆ ಅದು ನಿಮ್ದು. ಮನೆಗೆ ಬರ್ತಾರೆ. ರಾಮ್ಜಿ ದಾದ ಅಣಿ ಹಾಕಿದ್ದ. ಏನು ಎಂತಹ ಕೆಲಸ ಮಾಡಿದೆವು ರಾಮ್ಜಿ. ಶರಣಬಸಪ್ಪನವರು ಮನುಷ್ಯರಲ್ಲೋ ಶಿವನ ರೂಪದೊಳಗೆ ಬಂದಂತ ಮಾನವ ಪರಮಾತ್ಮ ಇವನ ಮೇಲೆ ಅಣಿ ಹಾಕಿದೆಯಲ್ಲ, ತೆಗಿಯೋ ಅಣಿ ತೆಗಿ ಎಂದಾಗ ತನ್ನ ತಪ್ಪಿನ ಅರಿವಾಯ್ತು ರಾಮ್ಜಿ ದಾದಾಗ. ಕುದುರೆ ಮೇಲೆ ಹೋಗುವಾಗ ರಾಮ್ಜಿ ದಾದ ಕರೀತಾರೆ ಶರಣಬಸಪ್ಪನವರು. ಯಾರು ಗಿರಿಮಲಪ್ಪ ಸಾವುಕಾರ ಕರೀತಾನೆ, ಬಾರ ಹೋಗುನು ಅಂತ ಕರೆದಾಗ ಎಲಿಗಿ ಎಂದ ಲೆಕ್ಕಪತ್ರ ಮಾಡಕ ಮುಗಿತಿಲಿಗೆ ಅಂದವ. ಮುಗಿತಿಲಿಗೆ ಪರಮ ತಪಸ್ವಿಗಳು ಪರಮ ಪ್ರತಿವತೆಯಾಗಿರುವ ಮಾದೇವಮ್ಮ ಒಂದು ದಿನ ಪ್ರಸಾದ ಮಾಡಿಲ್ಲ. ಈ ಪಾಪ ಮಾಡಿದ ನಾಲಿಗೆ ಶಿವನ ಮೇಲೆ ಆಣೆ ಹಾಕಿ ಆ ತಾಯಿ ಹೊಟ್ಟಿ ಮರಗಿಸಿನಿ ನಾನು. ನನ್ನ ಆವಿಷ್ಯ ಇರೋ ತನಕ ಶರಣಬಸಪ್ಪನವರ ಅಂಗಳದೊಳಗೆ ಕಸ ಹುಡುಗಿ ಬದುಕ್ತೀನಿ ಸಾವುಕಾರ, ನಿನ್ನ ಚಾಕ್ರಿ ಮಾಡೋದಿಲ್ಲ ಅಂತ ತಿಳ್ಕೊಂಡು ಶರಣಬಸಪ್ಪನವರ ಪಾದಕ್ಕೆ ಗಟ್ಟಿಯಾಗಿ ಹಿಡಿದು ಕೇಳ್ತಾನೆ, ಯಪ್ಪ ಗುರುವೇ, ಅನಂತ ಮಾನವತಿಯರ ಹೆಣ್ಣು ಮಕ್ಕಳಿಗೆ ಕೆಟ್ಟ ಬಾಯಿಲಿಂದ ಬೈದದ ಇದು. ಎಷ್ಟು ಮಂದಿ ಕಣ್ಣಾಗಿ ನೀರು ತರಿಸಿದಂತ ಪಾಪಿಷ್ಟ ನಾನು. ನಿನ್ನ ಅಂಗಳದೊಳಗ ಕಸ ಹುಡುಗಿ ದಾಸೋಹ ಮಾಡಿ ಕಾಲು ಕಳಿತೀನಿಪ್ಪ, ನನಗೆ ಜಾಗ ಕೊಡು ಅಂತ ತಿಳ್ಕೊಂಡು ರಾಮ್ಜಿ ದಾದ ಬೇಡ್ಕೊಂತ ಇದ್ದಾನೆ ಶರಣಬಸಪ್ಪನವರಿಗೆ. ಶಿವನ ಇಚ್ಛ ಇದ್ದಂಗಾಗ್ಲೆಪ್ಪ, ಶಿವನ ಇಚ್ಛ ಇದ್ದಂಗಾಗ್ಲಿ. ಅವಾಗ ಗಿರಿಮಲಪ್ಪ ಸಾವುಕಾರ ಕೇಳ್ತಾನ, ಅಲ್ಲೋ ಈ ಸ್ಯಾಂಡ್ರ ಬಲ್ಲಿದ್ದು ಹೊಟ್ಟಿಗೆ ಏನು ಮಣ್ಣು ತಿತ್ತಿ ಏನೋ ಅಂತ ಕೇಳ್ತಾನ. ಅವಾಗ ರಾಮ್ಜಿ ದಾದ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನ, ಶರಣರ ಅಂಗಳದೊಳಗಿನ ಮಣ್ಣು ತಿಂದ್ರು ಕೂಡ ಅದಕ್ಕೆ ಬೆಲೆಯಾದ ಸಾವುಕಾರನ ಸಾಡ ಮಾಡೋದು ಅಲ್ಯ ಅಂತಾನೆ ರಾಮ್ಜಿ ದಾದ. ಸಾವುಕಾರ ಸಾಡ ಮಾಡೋದಕ್ಕಿಂತ ಶರಣರ ಅಂಗಳದೊಳಗಿಂದ ಶಿವ 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 ಅಂತ ಶರಣ ನನ್ನಪ್ಪ ಮಾದೇವಮ್ಮ ಶರಣಬಸಪ್ಪ ಅಡಿ ಇಟ್ಟಂತ ನೆಲದೊಳಗಿನ ಮಣ್ಣು ತಿಂದ್ರೆ ಬೆಲೆಯದ ಹೋಗು,
ನಿನ್ನ ಚಾಕ್ರಿ ಮಾಡಕ್ ಬರೋದಿಲ್ಲ ಅಂತ ತಿಳ್ಕೊಂಡು ರಾಮ್ಜಿ ದಾದಾ ಅವತ್ತೇ ಶರಣನಾಗ್ತಾನೆ. ಶರಣ ಬಸಪ್ಪನವರು ಮೊದಲನೇ ಶಿಶಿಮಗ ಆಗ್ತಾನೆ ರಾಮ್ಜಿ ದಾದಾ. ಶರಣರ ಸಂಘ ಮಾಡೋದರಿಂದ, ಸತ್ಪುರುಷರ ಸೇವೆಯನ್ನ ಮಾಡೋದರಿಂದ ಮನಸ್ಸಿಗೆ ಅಂಟಿಕೊಂಡಿರುವಂತ ದುಷ್ಟ ದುರ್ಗುಣಗಳು ಮಾಯ ಆಗ್ತವೆ. ಮನಸ್ಸಿನೊಳಗೆ ಬಹಳ ಆಲೋಚನೆಗಳು ನಮ್ಮಲ್ಲಿ ಮನೆ ಮಾಡಿರ್ತವೆ. ಆ ಮನೆ ಮಾಡಿರ್ತಕ್ಕಂಥ ಆಲೋಚನೆಗಳು ಹೋಗಬೇಕಾದ್ರೆ ಇಂತಹ ಪುರಾಣ ಪ್ರವಚನಗಳ ಮುಖಾಂತರ ನಮ್ಮ ಮನಸ್ಸನ್ನು ತೊಳ್ಕೋಬೇಕಾಗ್ತದೆ. ಅಂತಹ ಪವಾಡಗಳನ್ನ ಅರಳಗುಂಡಗಿಯಲ್ಲಿ ಶರಣ ಬಸವೇಶ್ವರರು ಪ್ರತಿನಿತ್ಯ ಮಾಡುತ್ತಿದ್ದರು. ಶರಣ ಬಸಪ್ಪನವರು ಪವಾಡ ಮಾಡಬೇಕಂತ ಮಾಡಿದವರಲ್ಲ. ಸತ್ಯ ಶುದ್ಧ ಕಾಯಕ ಮಾಡುವಂತ ಶರಣರು ನುಡಿದದ್ದೇ ಪವಾಡಗಳಾಗ್ಯಾವ. ಅವರು ಏನು ನುಡಿದಾರ ಹಂಗ ಆಗ್ಯಾವ. ನೀವು ಹಂಗ ನುಡಿದ್ರಿ ಅಂದ್ರೆ ನಿಮ್ಮ ಹಂಗ ಹಾಕವ, ನಮ್ಮ ಹಂಗ ಹಾಕವ. ನಾವು ನುಡಿದೊಂದು ಬೇರೆ, ಮಾಡೋದೊಂದು ಬೇರೆ. ಆಡೋದು ಒಂದು, ಮಾಡೋದು ಇನ್ನೊಂದು. ಅದಕ್ಕೆ ನಮ್ಮ ಮಾತುಗಳು ಪವಾಡಗಳಾಗೋದಿಲ್ಲ. ಶರಣ ಬಸಪ್ಪನವರು ಧರ್ಮದ ಚೌಕಟ್ಟಿನೊಳಗೆ, ಭಕ್ತಿಯ ಪಥದೊಳಗೆ ಮುಕ್ತಿಯ ಮಾರ್ಗವನ್ನು ಮುಟ್ಲಿಕ್ಕೆ ಅಣಿಯಾದವರು. 3 ಹೊತ್ತು ಲಿಂಗ ಪೂಜೆ, ಯಾವಾಗಲೂ ಶಿವಶಿವ. ಅವರು ಹಿಡಿದಿರುವಂತಹ ದಾಸೋಹ ಎಂದೂ ನಿಂತಿರಲಿಲ್ಲ. ಆ ದಾಸೋಹದ ಪ್ರಾಬಲ್ಯದಿಂದ ಅಂತಹ ದಿವ್ಯವಾದ ಶಕ್ತಿ ಶರಣ ಬಸಪ್ಪನವರಿಗೆ ಬರ್ತದೆ. ಹೊಲ ಬಿತ್ತಿ ಬಂದಾರ, ಹೊಲ ಬಿತ್ತಿ ಬಂದ್ರು ಶರಣರು. ಶಿವ ಶಿವ ಹರ ಹರ ಓಂ ನಮಃ ಶಿವಾಯ ಅಂತ ಹೇಳಿ ಎಲ್ಲರೂ ತಮ್ಮ ಹೊಲಕ್ಕೆ ಬೇಲಿ ಹಾಕೊಂಡ್ರು. ದನಗಳು ಬೆಳೆ ಕಡಿಬಾರ್ದು ಅಂತ. ಶರಣರು ಹೊಲದಾಗ ಕರಿಕಿ ಹೊಲ, ಕಸದಾಗ ಹೊಲ ಬಿತ್ತಿ ಬಂದಿದ್ರು. ಬಹಳ ಚಂದ ಬೆಳೆ ಬಂತು. ಯಾರೋ ಹೇಳಿದ್ರಂತ, ಏನ್ರಿ ಶರಣರು ನಿಮ್ಮ ಹೊಲದಾಗ ಬೆಳಿ, ಕಸ ಯಾವದೋ ಕರಿಕೆ ಯಾವದೋ ಅಂತಿದ್ದೆವು. ಹೊಲದಾಗ ಬೆಳೆ ನೋಡಿದ್ರ ಕಬ್ಬಿನ ದಂಟಾಗ್ಯಾವ್ರಿ ಯಪ್ಪ. ಹಿಂಗೆ ಎಂದೂ ಆ ಅಡವಿಯೊಳಗೆ ನಿಮ್ಮ ಹೊಲದಂತ ಜೋಳ ಯಾವ ಬಂದಿಲ್ಲ, ಅಷ್ಟು ಪ್ರಬುದ್ಧವಾಗಿ ಬೆಳೆ ಬಂದಾವ. ಅವಾಗ ಶರಣರು ಅಂತಾರ, ಹೌದನ್ರಿಪ್ಪ, ಅದು ಶಿವನ ಇಚ್ಛಾರಿಪ್ಪ. ಶರಣರು ಹೆಂಗಂತಾರ, ಅದು ಶಿವನ ಇಚ್ಛಾರಿಪ್ಪ. ಶಿವನ ಕಾರ್ಯ ಶಿವ ಮಾಡ್ಕೊಂತಾನ್ರಿಪ್ಪ, ನಮ್ದೇನು ಐತ್ರಿಪ್ಪ. ನೀವು ಅಂತೀರಿ ನಾ ಮಾಡಿದ್ರಿ ಹಾಕದ್ರಿ ಅಂತೀರಿ ನೀವು ಮಕ್ಕಳಿಗೆ. ಯಾವಾಗ ಮಗನಿಗೆ ಮದುವೆ ಮಾಡಿರಬೇಕು, ಸೊಸಿ ಮನೆಗೆ ಬಂದಿರಬೇಕು. ಸೊಸಿ ಎಡವಟ್ಟು ಇದ್ದು ಅತ್ತಿಗೆ ಎದುರು ಆಡಕತ್ಲಾದ್ರೆ ಮಗ ಊಟಕ್ಕೆ ಬಂದಿರಬೇಕು. ಆವಾಗ ತಾಯಿದು ಚಾಲು ಅಕ್ಕವ. ಒಡ್ಡಂದೆ ಕೂಲಿ ಎಂದೆ, ಒಂದು ಹೊಲ ಕೂಲಿ ಮಾಡಲಿಲ್ಲ. ಈ ಊರಲ್ಲ ಬೇರೆ ಊರು ಕೂಲಿ ಮಾಡಿ ಮಗ ನನ್ನ ಒಂದೆ ಮಗ ಮದುವೆ ಮಾಡಿದೆ. ಹೆಂಡತಿ ಮಾತು ಕೇಳಿ ಮಗ ಬೈಯಾಕೆ ಬರ್ತಾನಂತ ತಾಯಿಗೆ ಅವಾಗ ಸಿಟ್ಟು ಬರ್ತದ, ನೋವು ಆಗ್ತದಿಲ್ಲೋ. ಆ ತಾಯಿಗೆ ನೋವಾಗಿ ತನ್ನ ಕಷ್ಟವನ್ನು ಮರುಕಾಕ್ತಾಳೆ. ಆ ತಾಯಿ ಕಷ್ಟವನ್ನ ಮೆರಕು ಹಾಕೊಂತಾಳೆ. ಈ ಸಮಾಜದೊಳಗೆ ಗುಣಕ್ಕೆ ಬೆಲೆ ಇಲ್ಲ, ಹಣಕ್ಕೆ ಬೆಲೆ ಇದೆ. ಇವತ್ತಿನ ದಿನಮಾನಗಳಲ್ಲಿ ಯಾವ ಹಣ ಇರ್ತಾವ ಅವ ದಾಟಿದ್ರು ಅವ ಸಾವುಕಾರ. ಗುಣದಿಂದ ಶ್ರೀಮಂತ ಇದ್ರು ಕೂಡ ಅದಕ್ಕೆ ಹೇಳ್ತಾರೆ ತುಳಸಿದಾಸರು, ಇನಾಮದಾರ್ ಬಡಾ ನಹಿ ಇಮಾನ್ದಾರ್ ಬಡಾ ಹೇ. ಹೃದಯದೊಳಗೆ ಈ ಜಗತ್ತಿನೊಳಗೆ ಯಾರು ಶ್ರೀಮಂತರು ಅಂತ ಕೇಳಿದ್ರೆ ನಾವೆಲ್ಲರೂ ಹೇಳಬಹುದು, ಏನ್ರಿ ಒಂದು 80 ಎಕರೆ ಜಮೀನದ, ಒಂದು 4-5 ಫಾರ್ಚುನರ್ ಕಾರ್ ಅದಾವ, ಒಂದು 50 ತೊಲಿ ಬಂಗಾರದ, ಹಾದಿಗೊಂದು ಮನಿ ಅವ, ಅವರೋ ಶ್ರೀಮಂತರು ಅಂತ ನಾವು ಹೇಳಬಹುದು. ಆದರೆ ಶರಣರನ್ನ ಕೇಳಿದ್ರೆ ಹೇಳ್ತಾರೆ, ಇನಾಮದಾರ ಬಡಾ ನಹಿ ಇಮಾನ್ದಾರ ಬಡಾ ಹೈ. ಹಣವಿದ್ದವನು ಶ್ರೀಮಂತನಲ್ಲ, ಗುಣವಿದ್ದವನು ಶ್ರೀಮಂತ. ಆದರೆ ಇವತ್ತು ಜಗತ್ತು ಹೇಳ್ತದೆ, ದುಡ್ಡು ಇದ್ರೆ ಬೇಕಾದ್ದು ನಡೀತೈತಿ. ಇವತ್ತಿನ ಜಗದೊಳಗ ದುಡ್ಡಿತ್ತು ಅಂದ್ರೆ ಅವನೇ ದೊಡ್ಡವಾಗ್ತಾನೆ, ಅವನೇ ದೊಡ್ಡಪ್ಪನಾಗ್ತಾನೆ, ಆ ಊರಿನ ಯಜಮಾನನಾಗ್ತಾನೆ.
ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಗ ಕಾಣೋ ಹಡೆದ ತಾಯಿಯ ಕಳಕೊಂಡ ಮ್ಯಾಲ ಮರಳಿ ಬರುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಗ ಕಾಣೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಗ ಕಾಣೋ ಹಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಮರಳಿ ಬರುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಗ ಕಾಣೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟೆಯಲ್ಲ ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲ ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲ ಬೆಳೆದ ಮಗ ನೀ ಆಸರಾದಿಯಂತ ತಾಯಿ ತಿಳಿದಳಲ್ಲ ಬೆಳೆದ ಮಗ ನೀ ಆಸರಾದಿಯಂತ ತಾಯಿ ತಿಳಿದಳಲ್ಲ ಜೀವ ಇಟ್ಟಿತ್ತು ನಿನ್ನ ಮ್ಯಾಲ ಪ್ರಾಣ ಇಟ್ಟಿತ್ತು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಗ ಕಾಣೋ ಹಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಮರಳಿ ಬರುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ಕೂಲಿ ನಾಲಿ ಮಡೆ ಶಾಲೆ ಕಲಿಸಿದಳು ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣು ತೆಗೆದಾಳು ನಿನ್ನ ಮದುವೆಗಂತ ಕೂಲಿ ನಾಲಿ ಮಡಿ ಶಾಲೆ ಕಲಿಸಿದಳು ಜಾಣನಾಗಲಂತ ಚಿನ್ನದಂತ ಒಂದು ಹೆಣ್ಣು ತೆಗೆದಾಳು ನಿನ್ನ ಮದುವೆಗಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಮುಪ್ಪಾನ ಮುದುಕಿ ಏನೇನ ಕನಸ ಕಟ್ಟಿಕೊಂಡು ಕುಳಿತಿದ್ದ ಮುಪ್ಪಾನ ಮುದುಕಿ ಏನೇನ ಕನಸ ಕಟ್ಟಿಕೊಂಡು ಕುಳಿತಿದ್ದ ಕನಸ ಕನಸಾಗಿ ಹೋಯ್ತ ಕನಸ ಕನಸಾಗಿ ಹೋಯ್ತ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಗ ಕಾಣೋ ಹಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಮರಳಿ ಬರುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಸಿಗುವಳೇನೋ ಮಗಳಿಗಿಂತಲೂ ಹೆಚ್ಚೆಂದು ತಿಳಿದು ಸೊಸಿನ ಕಂಡಳೆಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ
ಮಗಳಿಗಿಂತಲೂ ಹೆಚ್ಚೆಂದು ತಿಳಿದು ಸ್ವಶಿನ ಕಂಡಳಲ್ಲ. ಸೊಕ್ಕಿನ ಸೊಸೆಯು ತಾಯಿಯ ಹಾಂಗ ನೋಡಿಕೊಳ್ಳಲಿಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿ ಘಾಜಳಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿ ಘಾಜಳಲ್ಲ. ಮಗನ ಮೋಹಕ ಹಳಸಿದ ಕೂಳ ತಾಯಿ ಉಂಡಳಲ್ಲ. ಮಗನ ಮೋಹಕ ಹಳಸಿದ ಕೂಳ ತಾಯಿ ಉಂಡಳಲ್ಲ. ಅದನ ಮಗನಿಗೆ ಹೇಳಲಿಲ್ಲ. ಅದನ ಮಗನಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಾಗ ಕಾಣೋ. ರೊಕ್ಕ ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಾಗ ಕಾಣೋ. ಹಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಮರಳಿ ಬರುವಳೇನೋ. ತಮ್ಮ ಮತ್ತೆ ಸಿಗುವಳೇನೋ. ತಮ್ಮ ಮತ್ತೆ ಸಿಗುವಳೇನೋ. ಹೆಂಡತಿ ಮನೆಗೆ ಬರುವುದೊಂದು ತಡ ಹಿಂಗ್ಯಾಕಲಿಯಾದೆ. ಹೆಂಡತಿ ಮಾತಿಗೆ ಕೂಡಂದ್ರ ಕುಂತಿ ಏಳೆಂದ್ರ ನೀ ಎತ್ತಿ. ಹೆಂಡತಿ ಮನೆಗೆ ಬರುವುದೊಂದು ತಡ ಹಿಂಗ್ಯಾಕಲಿಯಾದೆ. ಹೆಂಡತಿ ಮಾತಿಗೆ ಕೂಡಂದ್ರ ಕುಂತಿ ಏಳೆಂದ್ರ ನೀ ಎತ್ತಿ. ಹಿಂದಿಂದು ಮರೆತು ಹೆಂಡತಿ ಸಾಗಿದ ನಾಯಿ ಹಾಂಗ ನಡೆದಿ. ಹಿಂದಿಂದ ಮರೆತು ಹೆಂಡತಿ ಸಾಗಿದ ನಾಯಿ ಹಾಂಗ ನಡೆದಿ. ಹೆಂಡತಿ ಮಾತ ಕೇಳಿ ಹಡೆದ ತಾಯಿಯ ಶಿಕ್ಕಾಂಗ ನೀ ಬಡಾದಿ. ಹೆಂಡತಿ ಮಾತ ಕೇಳಿ ಹಡೆದ ತಾಯಿಯ ಶಿಕ್ಕಾಂಗ ನೀ ಹೊಡದಿ. ಮುದಕಿನ ಹಿಂಗ್ಯಾಕ ನೀ ಬಡದಿ. ತಾಯಿನ ಹಿಂಗ್ಯಾಕ ನೀ ಬಡದಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಾಗ ಕಾಣೋ. ಹಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಮರಳಿ ಬರುವಳೇನು. ತಮ್ಮ ಮತ್ತೆ ಸಿಗುವಳೇನು. ತಮ್ಮ ಮತ್ತೆ ಸಿಗುವಳೇನು. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟು ದಿನ ಇರುತ್ತಾಳೋ. ಮತ್ತೊಬ್ಬರಲ್ಲಿ ಭಿಕ್ಷೆಯ ಬೇಡಿ ಆಕೆಯು ಉಂಡಾಳೋ. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳೋ. ಇಷ್ಟ ಇದ್ದದ ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ. ಇಷ್ಟ ಇದ್ದದ ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ. ಅವಮಾನ ನಮ್ಮದಂತ ಹಡದ ತಾಯಿಯ ಹೊರಗಡೆ ಹಾಕ್ಯಾಳೋ. ಅವಮಾನ ನಮ್ಮದಂತ ಹಡದ ತಾಯಿಯ ಹೊರಗಡೆ ಹಾಕ್ಯಾಳೋ. ತಾಯಿ ಮಗನಿಂದ ದೂರಾದಳು. ತಾಯಿ ಮಗನಿಂದ ದೂರಾದಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಾಗ ಕಾಣೋ. ಹಡದ ತಾಯಿಯ ಕಳ್ಳಕೊಂಡ ಮ್ಯಾಲೆ ಮರಳಿ ಬರುವಳೇನು. ತಮ್ಮ ಮತ್ತೆ ಸಿಗುವಳೇನು. ತಮ್ಮ ಮತ್ತೆ ಸಿಗುವಳೇನು. ಮಗ ಇದ್ದ
ಇದ್ದರು ಹಡೆದ ತಾಯೆಯೋ ಪರದೇಶಿಯಾದಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಮಗ ಇದ್ದರು ಹಡೆದ ತಾಯೆಯೋ ಪರದೇಶಿಯಾದಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳು ಕಳಿತಾಳು. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳು. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳು. ತನ್ನ ಮಗನನ್ನ ಚೆನ್ನಾಗಿ ಇಡುವಂತ ದೇವರ ಬೇಡ್ಯಾಳು. ತನ್ನ ಮಗನನ್ನ ಚೆನ್ನಾಗಿ ಇಡುವಂತ ದೇವರ ಬೇಡ್ಯಾಳು. ತಾಯಿ ಹಾದ್ಯಾಗ ಸತ್ತಾಳು, ತಾಯಿ ಬೀದ್ಯಾಗ ಸತ್ತಾಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಾಗ ಕಾಣೋ. ರೊಕ್ಕ ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಾಗ ಕಾಣೋ. ಹಡೆದ ತಾಯಿಯ ಕಳಕೊಂಡ ಮ್ಯಾಲೆ ಮರಳಿ ಬರುವಳೇನು, ತಮ್ಮ ಮತ್ತೆ ಸಿಗುವಳೇನು. ತಾಯಿ ಮತ್ತೆ ಸಿಗುವಳೇನು, ಅಮ್ಮ ಮತ್ತೆ ಸಿಗುವಳೇನು. ತಾಯಿ ಮತ್ತೆ ಸಿಗುವಳೇನೋ. ಜೈ ಮಂಗಲಂ ಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ್. ಶರಣ ಬಸವೇಶ್ವರ ಮಹಾರಾಜ್ ಕಿ. ಕಳಂಜರ ಯಾಕ ಬರೋದ್ ನೋಡಿ ಯಾವತ್ತನಿ ನಿದ್ದೆ ಮಾಡತ್ತೀರಿ ಏನ್ ಮತ್ತ? ನೀವೇನ್ ನಿದ್ದೆ ಮಾಡಂಗ್ಲೇವ? ನೀವು ಬೆಳಗನ ಹೇಳಿದ್ರು ಕೇಳ್ತೀರಿ. ಯಾಕ 10:00 ಬಂದಾರ ಒಬ್ರು, ಈಗ 10:00 ಬರೋರು, 10:45 ಬರೋರು. ಇರ್ಲಿ, ಯಾವಾಗ ಅರಳಗುಂಡಿಗೆ ಒಳಗೆ ಶರಣ ಬಸಪ್ಪನವ್ರು ಹೊಲ್ದಾಗ ಬೆಳಿ ಬಾಳ ಚಂದ ನಿಂತು ತನಿ ಇಟ್ಟಿಡ್ದ ಬಂದು ಅವಾಗ ಎಲ್ಲರೂ ಹೇಳ್ತಾರೆ, ಶರಣರ ಒಂದ್ ಸ್ವಲ್ಪ ಹೊಲಕೋರಿ, ದನ ಕರ ಎಲ್ಲ ನಿಮ್ಮ ಊರನ್ ದನಗಳೆಲ್ಲ ನಿಮ್ಮ ಹೊಲ್ದಾಗ ನಿಂದಿರ್ಲಕತ್ಯಾವ, ಹಕ್ಕಿ ಬೀಳಿಕತ್ಯಾವ, ಸ್ವಲ್ಪ ಹೊಲ ಕಡೆ ಹೋರಿ ಅಂದಾಗ ಶರಣ ಬಸಪ್ಪನವ್ರು ಹೊಲಕ್ಕೆ ಹೋಗ್ತಾರ. ಬೆಳಿ ಬಹಳ ಚಂದ ಬಂದಿತ್ತು. ಎಲ್ಲರೂ ಎಲ್ಲರೂ ತಮ್ಮ ತಮ್ಮ ಹೊಲಗಳಿಗೆ ಬೇಲಿ ಹಾಕೊಂಡಿದ್ರು. ಅವರು ಹೂ ಅನ್ನೋಣ ಎಲ್ಲರೂ ಬಂದು ಶರಣ ಬಸಪ್ಪನ ಹೊಲದಾಗೆ ನಿಂದಿರ್ಬೇಕು. ದನಗಳು ಎಲ್ಲ ರಾವದಿ ಪಾವದಿ ತಿಂದು ಎಲ್ಲ ಅಲ್ಲೇ ಮನ್ಕೊಂತಿದ್ರು. ಕೆಳಗ ಹಳ್ಳದಾಗ ಹೋಗಿ ನೀರು ಕುಡಿತಿದ್ದು, ಬಂದು ಆರಾಮ್ ನೆಳ್ಳಿಗೆ ಬಂದು ನಿಂದಿರ್ತಿದ್ದು, ಅಡ್ಡಾಡಿ ಹೊಲ್ದಾಗ ಮೈತಿದ್ದು. ಶರಣ ಬಸಪ್ಪನವ್ರು ಹೊಡಿಲಿಲ್ಲ ಅವು ನೋಡಿ, ಸುಮ್ಮ ಅವರು ಒಂದು ಗಿಡಕ್ಕೆ ನೆಳ್ಳಿಗೆ ಮನ್ಕೊಂಡು ಬಂದ್ರು. ದಿನ ಹೋಗ್ತಿದ್ರು. ಆ ದಂಡಿಗೆ ಸುತ್ತ ಹಾಕಾಗ ಏನಾಯ್ತು ಅಂತ ಕೇಳಿದ್ರೆ, ಪಕ್ಷಿಗಳು ಬೆಳೆಸಿ ತನಿ ತಿಂದು ಒಂದು 4-5 ಪಕ್ಷಿಗಳು ಅವು ತಿರುಗಿಸ್ಕೊಳ್ಳೋದು ಅಲ್ಲರಕ್ಕೆ ಅಲ್ಲೇ ಸತ್ತಿದ್ದು. ಅವರಂದ್ರು, ಶಿವನೇ ಶಿವನೇ ಬಸವ ಬಸವ, ತಿಲ್ಲೆವು ತಿಂದು ಪ್ರಾಣ ಹೋಲಕತ್ತಾವಲ್ಲ. ಯಾಕೆ ಹೋಲಕತ್ತಾವ? ಬೇಸಿಗೆದಿಂದಾಗ ಅವಕ್ಕೆ ನೀರಿಲ್ಲ, ಅದಕ್ಕೆ ನೀರಿಲ್ಲಾರಕ್ಕೆ ಸತ್ತಿರಬೇಕು ಅಂತ ತಿಳ್ಕೊಂಡು ಮಾದೇವಮ್ಮನವ್ರಿಗೆ ಬಂದು ಹೇಳಿದರು. ನೀವೊಂದು ಜರ ಹೊಲಕ್ಕೆ ಬರ್ರಿ ಮಾದೇವಮ್ಮನವ್ರು ಅಂದ್ರು. ಆಯ್ತು, ಯಾಕಂತ ಕೇಳ್ತಿದ್ದಿಲ್ಲ ಮಾದೇವಮ್ಮನವ್ರು. ಆಯ್ತ್ರಿ, ಅದು ಎರಡು ದೊಡ್ಡ ರಂಜಣಿಗಿತ್ತಂದ್ರೆ ಆ ಕಡೆ ಒಂದು ಈ ಕಡೆ ದಂಡಿಗಿಟ್ರು, ನೀರು ತುಂಬ ಕಚ್ಚಿದ್ರು. ಅವ್ರು ಏನು ಮಾಡ್ತಿದ್ರು, ಸಣ್ಣನು ನೆಲು ತಗೊಂಡು 4 ಗಿಡಕ್ಕೆ 4 ದಂಟು ಕಟ್ಟುವುದು, ಅದರಾಗೊಂದು ಸಾಣದೊಂದು ಪ್ರಯಾಣದಂತ ಚಿಪ್ ಇಡೋದು. ಮಾದೇವಮ್ಮನವ್ರ ನೀವು ನೀರು ಹಾಕೊಂತ ಬರ್ರಿ ಅಂತಿದ್ರು, ಅವರು ಕಟ್ಕೊಂತ ಹೋಗ್ತಿದ್ರು. ನೆಲವು ಕಟ್ಟಿದ್ರು, ಮೂಲಿಗೊಂದು ನೀರಿಟ್ರು, ಪರಿಯಾಣ ಹಾಕಿದ್ರು. ಹಕ್ಕಿ ಪಕ್ಷಿಗಳು ಕುಡಿದು ಹೋಗ್ಲಕತ್ತು. ದೊಡ್ಡ ರಂಜಣಿಗೆ ಒಳಗೆ ದನಕರುಗಳು ಕುಡಿದು ಹೊಂಟು. ಒಂದಿವ್ಸ ಮಂದಿ ಅಂದ್ರು, ನಮ್ಮ ಮನೇನೂ ಬಿಟ್ರಾಯ್ತು ನೋಡೋಣ ಶರಣ ಬಸಪ್ಪ ಏನು ಮಾಡ್ತಾನೆ ಅವ್ರು ಹೊಲ್ದಾಗ ಹೋಗ್ಲಿ ಅಂತ ಅವರು ಬಿಡ್ಲಾಕತ್ರು. ಏನೇನೂ ಇರಲಿಲ್ಲ ಅವ, ತಿಲ್ಲಿ ಅಂದ ಅವ. ಅವು ತಿನ್ನು ಮತ್ತೆ ಯಾವ ತಿನ್ಬೇಕು? ಪಶು ಪಕ್ಷಾದಿಗಳು ತಿಲ್ಲಿ, ದನಕರುಗಳು ತಿಂದು ಮೈಲಿ ಅಂದ. ಎಲ್ಲ ದನಕರುಗಳು ತಿಂದು ಎಲ್ಲ ನಿಂತಿದ್ದು. ಎಲ್ಲರೂ ಕೊಯ್ಲಕತ್ರು ರಾಶಿ. ಮತ್ತು ಶರಣ ಬಸಪ್ಪ ಒಂದು ರಾಶಿ ಕೊಯ್ಬೇಕಲ್ಲ.
ಕೊಯ್ದರು. ಅವರು ಕೊಯ್ದು ಸೂಡು ತಿರುವಿದರು. ಹಂತಿ ಮಾಡಬೇಕಲ್ಲ, ಮುರಿಬೇಕಲ್ಲ. ಆ ಮುರಿಬೇಕಾದಂಥ ಸಂದರ್ಭದೊಳಗೆ ತನಿ ಮುರಿಯವ್ರಿಗೆ ಊರಾಗ ಕೇಳಿದ್ರು ಅವರು. ಹೋಗ ಅಪ್ಪ ಅಂದ್ರೆ ಅವರು, ನಿನ್ನ ಹೊಲ್ದಾಗ ಏನದ? ತನಿಯರೇ ಇಂತಿಂತ ಬಿಟ್ಟವ, ಎಲ್ಲ ಗುಬ್ಬಿ ಕಾಗಿ ಹದ್ದೆ ಎಲ್ಲ ತಿಂದು ಹೋಗ್ಯ. ಹೋಗೋದ್ರಾಗ ಏನದ? ಬರೇ ಕಂಕ್ಯದಾವ. ನಮಗ ಒಂದು ದಿನಕ್ಕೆ 4 ಸಲಿಗೆ ಜೋಳ, 4 ಸೇರು ಜೋಳ ಕೊಡ್ತೀನಿ ಅಂದ್ರೆ ನಾವು ಜೋಳದ ಕೂಲಿ ಹೆಂಗ ಬರ್ತೇವು. ಆದ್ರೆ ನೀನೇನು ಅಕ್ಕಲ್ದನೇ ಹಾಕ್ತಿಲ್ಲ, ಆ ತನಿಗೆ ಬರೋದಿಲ್ಲ ನಾವು. ಶಾಣ್ರಂದ್ರು ಆಯ್ತು ಕೂಲಿನೇ ಬರ್ರಿ, ಜೋಳ ಮುರಿಲಿಕ್ಕೆ, ತನಿ ಮುರಿಲಿಕ್ಕ ಕಣ ಮಾಡಿದ್ರು. ಮುಹೂರ್ತ ನೋಡಿ ಮೇಟಿ ಕಟ್ಟಿಗೆ ಹಾಕಿದ್ರು, ಹೆಂಡಿಲೆ ಸಾರಿಸಿದ್ರು, ಎಲ್ಲ ಮಾಡಿದ್ರು. ತನಿ ತಂದ ಹಾಕ್ತಿದ್ರು, ಕಣಕಿ ತಂದ ಹಾಕ್ತಿದ್ರು, ಮುರಿತಿದ್ರು. ಮುರಿಯುವಂತಹ ಸಂದರ್ಭದೊಳಗೆ ಎಲ್ಲರೂ ತಲೆ ಮ್ಯಾಗ ಸರಗ ತಗೊಂಡು ತನಿ ಮುರಿತಿದ್ರು. ಮುರಿಯುವಾಗ ಶಿವನೇ ಶಿವನೇ ಬಸವ ಬಸವ ಅಂತ ಶರಣ ಬಸಪ್ಪನವರು ಆ ಕಣದ ಸುತ್ತ ಹಾಕ್ತಿದ್ರು. ಕಂಕಿ ಅವ್ರಂತ ಬರೇ ಕಂಕಿದು ಶರಣ ಬಸಪ್ಪ ಮುತ್ತಾಗ ತಲೆ ಕೆಟ್ಟದಂತಿದ್ರು ಅವರು. ಏನೂ ಇಲ್ಲ ಇದ್ರಾಗ ಏನೂ ಇಲ್ಲ. ನಮಗೆ 4 ಸೇರು ಜೋಳ ಕೊಡ್ತಾನೋ, ಮುಣುಗ್ ಗಂಟು ಮಾಡ್ತಾನೋ ಅಂತ ಒಳಗೆ ಮುರಿಯೋರಿಗೊಂದು ಜರಾನೇ ಕಿರಿಕಿರಿ ಇತ್ರಿ. ಹೆಂಗೆ ಮಾಡ್ಬೇಕು ಮುತ್ತನ ಬಲ್ಲಿ, ಹೆಂಗೆ ಕೇಳ್ಬೇಕು ಜೋಳ? ಕಂಕಿ ಮುರಿದ್ರು. ಅದ್ರಾಗ ಒಬ್ಬಾಕಿ ಮುದುಕಿ ಏನು ಮಾಡಿಲ್ಲ ಅಂದ್ರೆ, ನಮಗೆ ಸೇರು ಜೋಳ ಬೇಡಪ್ಪ, ನಿನ್ನ ಕೈಲೇ ಮೂರು ಬೊಗಸಿ ತನಿ ಹಾಕಿದ್ರೆ ಸಾಕು, ನನಗೆ ಅದ್ರಾಗ ಪಗಾರ ಬರ್ತದಂತ ಶರಣ ಬಸಪ್ಪನ ಭಕ್ತಿ ಇತ್ತ ಆ ಮುದುಕಿಗೆ. ಎಲ್ಲರೂ ಹಂಗೆ ಮನೆಗೆ ಹೋದ್ರು. ಆ ಮುದುಕಿ ಅಂದ್ಲೆಪ್ಪ, ನನಗೆ ತನಿನ ಹಾಕು, ಶಿವನೇ ಶಿವನೇ ಬಸವ ಬಸವ ಅಂತ 3 ಸಾರಿ ಮೂರು ಬೊಗಸಿ ಹಾಕದ. ಮುದುಕಿ ಹೋಗಿ ಮನೆಯೊಳಗೆ ಕುಟ್ಟಿದ್ರ 6 ಸೇರು ಜೋಳ ಅದು. ಅದ್ರಾಗ 6 ಸೇರು ಜೋಳ ಅದು, 6 ಸೇರು ಜೋಳ ಅದು ಕಟ್ಟಿಟ್ಲ. ಹಂಗ ಇವು ಬರ್ತಾವ ಸಂದರ್ಭಕ್ಕ. ಯಾವ ಟೈಮ್ದಾಗ ಏನದ ಗೊತ್ತಿಲ್ಲ ಅಂತ ತಿಳ್ಕೊಂಡು ಮುದುಕಿ 6 ಸೇರ ಜೋಳ ಕಟ್ಟಿ ಇಟ್ಲು. ಕಟ್ಟಿ ಇಟ್ಟ ಮ್ಯಾಗ ರಾಶಿ ಹಂತಿ ತುಳಿಸಿದ್ರು, ಚರಗಕ್ಕ ಅಂಬಲಿ ಮಾಡಿಸಿದ್ರು. ಊರು ಜನ ಬಂದ್ರು. ಶರಣ ಬಸಪ್ಪನವ್ರು ದಂಡಿ ಕುಂತು ಶಿವನೇ ಶಿವನೇ ಬಸವ ಬಸವ ಅಂತ ಹಂತಿ ಪದ ಹಾಡೋರು ಯಾರೋ, ಹಂತಿ ಹೊಡೆಯವ್ರು ಯಾರೋ, ಹಂಗೆ ಚರಗ ಉಣವ್ರು ಯಾರೋ ಎಲ್ಲ ನಡೆದಿತ್ತು. ಮೆದಿ ಹೊಚ್ಚಿದ್ರು. ಹಂತಿ ಮಾಡಿ ಮೆದಿ, ಅದಕ್ಕೆ ನೀವೇನಂತೀರಿ? ಇದಕ್ಕೆ ಮುಚ್ಚಕ್ಕೆ ಏನಂತೀರಿ? ಅದೇ ಮೆದಿ ಅಂತಿರಲ್ಲ, ಮೆದಿ ಮ್ಯಾಗ ಮುಚ್ಚಿದ್ರು. ನಾಳೆಗೆ ತೂರ್ಬೇಕಲ್ಲ. ನಾಳೆಗೆ ತೂರುವಂತ ಸಂದರ್ಭ ಮೆಟ್ನಾಲ್ಗಿ ಮೇಲೆ ನಿಂತು ಶರಣರು ನಿಂತಾರ. ಪರಮ ಪ್ರತಿವತೆಯಾಗಿರ್ತಕ್ಕಂಥ ನನ್ನ ತಾಯಿ ಮಾದಮ್ಮ ನಿಂತಾಳ. ಮಾದಮ್ಮ ಮೆದ ತುಂಬಿ ಕೊಡ್ತಿದ್ಲು, ಶರಣರ ಮ್ಯಾಗ ತುಂಬ್ತಿದ್ರು. ತುಂಬುವಂತ ಸಂದರ್ಭದೊಳಗ ಶಿವ ಶಿವನೇ 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 ಬಸವ ಬಸವ ಹರ ಹರ ಮಹಾದೇವ ಅಂತ ಹಿಂಗೆ ತೂರ್ತಿದ್ರು. ಅಲ್ಲೇನು ಕಂಕಿನೂ ಇಲ್ಲ, ಹೊಟ್ಟನೂ ಇಲ್ಲ. ಬರೀ ಏನು ಬೀಳ್ತಿದ್ದು ಅಂದ್ರ ಬಿಡುಕ ಜೋಳದ ರಾಶಿ ಬೀಳುತ್ತಿತ್ತು. ಶರಣ ಬಸಪ್ಪನವ್ರು ತೂರಿದ್ರ ಶಿವನೇ ಶಿವನೇ ಬಸವ ಬಸವ ಅಂದ್ರ ಕಂಕಿನೂ ಇಲ್ಲ, ಏನೂ ಇಲ್ಲ, ಬರೀ ರಾಶಿ ಬೀಳುತ್ತಿತ್ತು. ರಾಶಿ ನೋಡಿದ್ರಿ, ಬರೀ ರಾಶಿ ತುಂಬಿ ಬಿಡುತ್ತು. ಒಬ್ಬರ ಮ್ಯಾಗ ಒಬ್ಬರು ಇರೋರೇ ಅಲ್ರಿ. ಅಯ್ಯಪ್ಪೋ, ಶರಣ ಬಸಪ್ಪನ ರಾಶಿ ಕಂಕಿ ಕಾಣತಿತ್ತು. ಏನಾಗ್ಯದ? ಒಂದು 100 ಚೀಲ ರಾಶಿ ಆಗಟ್ಟ ಜ್ವಾಳ ಬಂದಾವೋ. ಯಪ್ಪ, ಶರಣ ಬಸಪ್ಪ ತೂರಕತ್ತಾನ, ಮಾದೇವಮ್ಮ ತುಂಬಿ ಕೊಡಕತ್ತಾಳ. ಇಡೀ ಊರು ಜನ ಬಂದು ನೋಡ್ತಾರೆ. ಶರಣರ ಮ್ಯಾಗ ಕುಂತ ತೂರ್ತಿದ್ರು. ಮಾದೇವಮ್ಮ ಹಂಗ ಸಳ್ಳಿ ಹೊಡ್ಕೊಂತ ತುಂಬಿ ಕೊಡ್ತಿದ್ಲು. ಹಂಗ ಹರ ಹರ ಮಹಾದೇವ ಶಿವ ಶಿವ ಮಾದೇವ ನಿಂತಿಲ್ಲ. ಮಹಾದೇವಮ್ಮನು ಕೂಡ ಹಂಗ ಏನಂತಿದ್ಲು? ಶಿವ ಶಿವ ಮಹಾದೇವ ಹರ ಹರ ಮಹಾದೇವ ಶಿವನೇ ಶಿವನೇ ಬಸವ ಬಸವ ಅಂತ ಹಿಂಗೆ ತುಂಬುದು. ಅವ ಹರ ಹರ ಮಹಾದೇವ ಅಂತ ತೋರ್ತಿದ್ದ. ಅದೆಲ್ಲ ಬಂದು ದೊಡ್ಡ ರಾಶಿ ಆಗಿಬಿಡ್ತು. ಬಂದು ನೋಡುತ್ತಾರ ಎಲ್ಲ ಜನ ತಮ್ಮ ಬಾಯಿ ಮ್ಯಾಗ ಬಟ್ಟಿಟ್ಕೊಂಡ್ರು. ಯಪ್ಪ, ಇವ ಸಾಧಾರಣವಾಗಿರ್ತಕ್ಕಂಥ ಮನುಷ್ಯ ಅಲ್ಲಪ್ಪ. ಅರಳಗುಂಡಗಿ ಒಳಗ ಅವತರಿಸಿ ಬಂದಿರತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ಶರಣ ಬಸಪ್ಪಾಗಿ ಬಂದಾನಪ್ಪ. ಸಾಕ್ಷಾತ್ ಶರಣ ಬಸಪ್ಪಾಗಿ ಬಂದಾನ. ರಾಶಿ ಮಾಡ್ಯಾರ ನೋಡ ಶರಣರು, ರಾಶಿ ಮಾಡ್ಯಾರ ನೋಡ. ರಾಶಿ ಮಾಡ್ಯಾರ ನೋಡ, ಸೋಷಿ ವಿಚಾರ ಮಾಡ. ನಾಡಿಗೆ ಮಹಿಮರು ಶರಣ ಬಸಪ್ಪನವರು. ರಾಶಿ ಮಾಡ್ಯಾರ ನೋಡ ಶರಣರು, ರಾಶಿ ಮಾಡ್ಯಾರ ನೋಡ. ರಾಶಿ ಮಾಡ್ಯಾರ ನೋಡ
ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ಹಕ್ಕಿ ಪಕ್ಷಿಗಳ ತಿಂದು ಪಶುಗಳು ಮೇಯ್ದು ಜನರು ಉಂಡು. ಹಕ್ಕಿ ಪಕ್ಷಿಗಳು ತಿಂದು ಪಶುಗಳು ಮೇಯ್ದು ಜನರು ಉಂಡು. ಬತ್ತಾದ ತೆನೆ ತುಳಿಸಿ ತುಳಿಸಿ ರಾಶಿಯ ಮಾಡಿ. ಬತ್ತಾದ ತೆನೆ ತುಳಿಸಿ ತುಳಿಸಿ ರಾಶಿಯ ಮಾಡಿ. ದಾನ ಧರ್ಮದಲ್ಲಿ ಉತ್ತೇರಿ ಬರುವಾಗ ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ರಾಶಿ ಮಾಡ್ಯಾರ ನೋಡ ಸೋಷಿ ವಿಚಾರ ಮಾಡ. ರಾಶಿ ಮಾಡ್ಯಾರ ನೋಡ ಸೋಷಿ ವಿಚಾರ ಮಾಡ. ನಾಡಿಗೆ ಮಹಿಮರು ಶರಣ ಬಸಪ್ಪನವರು ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ಎಲ್ಲ ಜೀವಕ ಪ್ರೀತಿ ಅವರಲ್ಲಿ ತುಂಬಿ ತುಳುಕುತ್ತೈತಿ. ಶರಣರ ನೆನೆಯಮ್ಮ ತಂಗಿ ನೀನು ಅವರನ್ನು ಭಜಿಸಮ್ಮ. ಎಲ್ಲ ಜೀವಕ ಪ್ರೀತಿ ಅವರಲ್ಲಿ ತುಂಬಿ ತುಳುಕುತ್ತೈತಿ. ಶರಣರ ನೆನೆಯಮ್ಮ ತಂಗಿ ನೀನು ಅವರನ್ನು ಭಜಿಸಮ್ಮ. ನೀನು ಮಾಡಿದ ಬಯಕೆ ಪೂರ್ಣವಾಗುವುದಮ್ಮ. ನೀನು ಮಾಡಿದ ಬಯಕೆ ಪೂರ್ಣವಾಗುವುದಮ್ಮ. ನಾಡಿಗೆ ಮಹಿಮರು ಶರಣ ಬಸಪ್ಪನವರು ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ರಾಶಿ ಮಾಡ್ಯಾರ ನೋಡ ಸೋಷಿ ವಿಚಾರ ಮಾಡ. ರಾಶಿ ಮಾಡ್ಯಾರ ನೋಡ ಸೋಷಿ ವಿಚಾರ ಮಾಡ. ನಾಡಿಗೆ ಮಹಿಮರು ಶರಣ ಬಸಪ್ಪನವರು ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ಶರಣರು ರಾಶಿ ಮಾಡ್ಯಾರ ನೋಡ ಶರಣರು ರಾಶಿ ಮಾಡ್ಯಾರ ನೋಡ. ಶರಣರು ರಾಶಿ ಮಾಡಿದರು, ಮದ ಹೊಚ್ಚಿದರು. ಊರಾಗ ನಡೀತಿರಿ ಸಣ್ಣಗ ಗುಜು 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 ನಡಿಲಕ್ ಚಾಲು ಆಯ್ತು. ಕೊಟ್ಟು ಕುದಿಯಲು ಬೇಡ ಕೊಡದೆಯೂ ನೀನವಿರಬೇಡ ಎಂಬಂತೆ ಸದ್ಭಕ್ತರಾಗಿರ್ತಕ್ಕಂಥ ಅಭಿಷೇಕ್ ಮಲ್ಕಚ್ಚಬ್ಬ ಮಲ್ಕಾಜಪ್ಪ ಬೆಳಕನಕೊಪ್ಪ ಅವರು ಗುರುಕಾಣಿಕೆಯಾಗಿ 51 ರೂಪಾಯಿ, ಉಭಯ ಕಲಾವಿದರಿಗೆ ಕಲಾ ಕಾಣಿಕೆಯಾಗಿ 51 ರೂಪಾಯಿ. ಅದೇ ರೀತಿಯಾಗಿ ಹಣಮರೆಡ್ಡಿ ಬರಡ್ಡಿಯವರು ಕೂಡ ಗುರುಕಾಣಿಕೆಯಾಗಿ 51 ರೂಪಾಯಿ, ಉಭಯ ಕಲಾವಿದರಿಗೆ ಕಲಾ ಕಾಣಿಕೆಯಾಗಿ 51 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸದ್ಭಕ್ತರಾಗಿರ್ತಕ್ಕಂಥ ಶರಣಪ್ಪ ನಾಗರಾಳ ಅವರು ಗವಾಯಿಗಳಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಆ ಶರಣ ಬಸವೇಶ್ವರ ಮತ್ತು ಮಾರುತೇಶ್ವರ ಅವರ ಮನೆತನಕ್ಕೆ ಅಷ್ಟೈಶ್ವರ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಶುಭ ಹಾರೈಸಿ, ಶರಣ ಬಂಧುಗಳೇ, ವಿಶೇಷವಾಗಿ ನಾಳೆಯ ದಿವಸ